ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಭಾದ್ರಪದ ಮಾಸ ಪದ ಪ್ರೋಷ್ಠ ಪದ ಪ್ರೋಕ್ತ ಸಂಸ್ಕೃತದ ಕೋಶದಲ್ಲಿ ಭಾದ್ರಪದ ಮಾಸವನ್ನು ಪ್ರೋಷ್ಠಪದ ಮಾಸ ಅಂತ ಕರೆದಿದ್ದಾರೆ. ಪ್ರೋಷ್ಠಪದಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡುವ ಭಾಗವತ ಪ್ರವಚನಕ್ಕೆ ಪ್ರೋಷ್ಠಪದಿ ಅಂತ ಪ್ರಸಿದ್ಧಿ ಬಂತು. ಕಾರಣ ಏನು? ಮತ್ತೊಂದು ಪುರಾಣದಲ್ಲಿ ವ್ಯಾಸರು ಹೇಳ್ತಾರೆ, ಈ ಮಾಸದ ನವಮಿಯಿಂದ ಆರಂಭ ಮಾಡಿ ಹುಣ್ಣಿಮೆಯವರೆಗೂ ಪರೀಕ್ಷಿತ್ ರಾಜ ಶುಕಮುನಿಗಳಿಂದ ಭಾಗವತ ಶ್ರವಣ ಮಾಡಿದ. ಹಾಗಾಗಿ ಇದನ್ನು ಪ್ರೋಷ್ಠಪದಿ ಅಂತ ಕರೆದ್ರಂತೆ. ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಕಳೆದಿದೆ, ಆಗ ಭಾಗವತ ನಡೆದಿದೆ ಅಂತ ಹೇಳ್ತಾರೆ. 30 ವರ್ಷಗತೆ ಕಲೌ, ಶ್ರೀಕೃಷ್ಣ ಪರಂಧಾಮಕ್ಕೆ ಹೋದ ದಿನದಿಂದ ಕಲಿಯುಗ ಪ್ರಾರಂಭ ಅಂತ ಹೇಳ್ತಾರೆ. ಅವತ್ತಿನಿಂದ ಆರಂಭ ಮಾಡಿ 30 ವರ್ಷ ಗತಿಸಿದಾಗ ಭಾಗವತ ಉಪನ್ಯಾಸವನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ನಡೆಸಿಕೊಟ್ರು. ಅದು ಪ್ರೋಷ್ಠಪದ ಮಾಸದಲ್ಲಿ. ಆತ ಭಾಗವತ ಶ್ರವಣ ಮಾಡಿದ ಮೇಲೆ 200 ವರ್ಷ ಕಳೀತಂತೆ ಮತ್ತೆ ಕಲಿಯುಗ. ಆಗಲೂ ಒಂದು ಭಾಗವತ ನಡೀತು ಅಂತ ಹೇಳ್ತಾರೆ. 3 ಬಾರಿ ಭಾಗವತ ನಡೆದದ್ದನ್ನು ವ್ಯಾಸರು ಉಲ್ಲೇಖ ಮಾಡ್ತಾರೆ. ಒಂದು ಕಾರ್ತೀಕ ಮಾಸದಲ್ಲಿ, ಮತ್ತೊಂದು ಆಷಾಢ ಮಾಸದಲ್ಲಿ. ಪರೀಕ್ಷಿತ್ ರಾಜ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದಂತಹ ಭಾಗವತ ಅದು ಭಾದ್ರಪದ ಮಾಸದಲ್ಲಿ. ಕಾರ್ತೀಕ ಮಾಸದಲ್ಲಿ ಭಾಗವತ ಶ್ರವಣ ಮಾಡಿದ್ದು ನಾರದರು ಆಯೋಜನೆ ಮಾಡಿದ್ದು. ಭಕ್ತಿ, ಜ್ಞಾನ, ವೈರಾಗ್ಯ ಅಂತ 3 ಇದ್ದರು. ಭಕ್ತಿ ತಾಯಿ, ಜ್ಞಾನ ವೈರಾಗ್ಯರು ಮಕ್ಕಳು. ಅವರಿಬ್ಬರಿಗೋಸ್ಕರ ಅಂತ ಸನತ್ ಕುಮಾರರು ಭಾಗವತ ಹೇಳಿದ್ದು ಕಾರ್ತೀಕ ಮಾಸ ಅಂತ ಹೇಳ್ತಾರೆ. ತುಂಗಭದ್ರಾ ತೀರದಲ್ಲಿ ಗೋಕರ್ಣ ಅಂತ ಒಬ್ಬ ವಿಪ್ರ, ಆತ ತನ್ನ ಅಣ್ಣನಿಗೆ ಪ್ರೇತ ಶರೀರ ಮುಕ್ತಿಯಾಗಲಿ ಅಂತ ಭಾಗವತ ಶ್ರವಣ ಮಾಡಿಸಿದ. ಆ ಭಾಗವತ ನಡೆದದ್ದು ಆಷಾಢ ಮಾಸದಲ್ಲಿ ಅಂತ ಉಲ್ಲೇಖ ಮಾಡಿದ. ಹೀಗೆ ಭಾದ್ರಪದ ಮಾಸ,
ಕಾರ್ತೀಕ ಮಾಸ, ಆಷಾಢ ಮಾಸ, 3 ಮಾಸಗಳು ಶ್ರೀಮದ್ ಭಾಗವತ ಶ್ರವಣಕ್ಕೆ ಬಹಳ ಪವಿತ್ರವಾದ ಕಾಲ, ಮಾಸ ಅಂತ ಹೇಳ್ತಾರೆ. ಈ ಮಾಸಗಳಲ್ಲಿ ಮಾತ್ರ ಕೇಳಬೇಕು ಅಂತಲ್ಲ, ಸಂಸಾರದಿಂದ ಮುಕ್ತಿ ಬಯಸೋನು ದಿನಾ ಶ್ರವಣ ಮಾಡಲಿ ಅಂತಾರೆ. ನಿತ್ಯಂ ಭಾಗವತಂ ಪಠೇತ್, ನಿತ್ಯದಲ್ಲಿ ಭಾಗವತವನ್ನು ಪಠನ ಮಾಡಬೇಕು ಅಂತಿದೆ. ಒಂದು ಶ್ಲೋಕ ನಮಗೆ ಶ್ರವಣ ಮಾಡಲಿಕ್ಕೆ ಕಠಿಣ ಆಗ್ತದೆ ಅಂದರೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಪಠೇತ್. ಒಂದು ಶ್ಲೋಕ ಕಠಿಣ ಆದರೆ ಬೇಡ, ಶ್ಲೋಕಾರ್ಧವನ್ನಾದರೂ ಅರ್ಥಾನುಸಂಧಾನದಿಂದ ಪಠನ ಮಾಡ್ರಿ, ಭಾಗವತವನ್ನು, ಭಗವಂತನ ಅನುಗ್ರಹ ಆಗ್ತದೆ ಅಂತ ಹೇಳಿದ್ದಿದೆ. ಅಷ್ಟು ಅದ್ಭುತವಾದ ಪುರಾಣ ಭಾಗವತ ಪುರಾಣ. ಈ ಭಾಗವತ ಪುರಾಣವನ್ನು ರಚನೆ ಮಾಡಿದ್ದು 17 ಪುರಾಣಗಳನ್ನೆಲ್ಲ ರಚನೆ ಮಾಡಿದ ಮೇಲೆ ಮಾಡಿದ್ದು ಅಂತ ಉಲ್ಲೇಖ ಮಾಡ್ತಾರೆ. ಮೊದಲೆಲ್ಲ ಬೇರೆ ಬೇರೆ ಪುರಾಣಗಳ ರಚನೆಯಾಗಿದೆ. 17 ಪುರಾಣ ರಚಿಸಿದ ವೇದವ್ಯಾಸರಿಗೆ ಮನಸ್ಸಿನಲ್ಲಿ ಇನ್ನೂ ಸಜ್ಜನರಿಗೆ ಏನೋ ಕೊಡಬೇಕಿದೆ ಅಂತ ಅನಿಸ್ತಿತ್ತಂತೆ. ನಾರದರು ಬಂದು ವೇದವ್ಯಾಸರನ್ನು ಪ್ರಾರ್ಥನೆ ಮಾಡಿದ ಮೇಲೆ ಈ ಪುರಾಣ ರಚನೆ ಆಯಿತು ಅಂತ ಉಲ್ಲೇಖ ಮಾಡ್ತಾರೆ. ನಾರದರ ಪ್ರಾರ್ಥನೆಯಂತೆ ವ್ಯಾಸರು ಕೊನೆಗೆ ರಚನೆ ಮಾಡಿದ ಪುರಾಣ ಅದು ಶ್ರೀಮದ್ ಭಾಗವತ. ಇದು ಪುರಾಣದಲ್ಲೇ ಬರ್ತದೆ. ಕರಕುಶಲತೆ ಮನುಷ್ಯನಿಗೆ ಯಾವಾಗ ಬರ್ತದೆ? ಬಹಳ ಎಕ್ಸ್ಪೀರಿಯನ್ಸ್ ಆಗಬೇಕು. ಹಾಗೆ ವೇದವ್ಯಾಸರು ಪುರಾಣ 1, 2, 3 ರಚನೆ ಮಾಡಿದರು. ಬಹಳ ಎಕ್ಸ್ಪೀರಿಯನ್ಸ್ ಆಯಿತು. ಕೊನೆಗೆ ರಚನೆ ಮಾಡಿದ್ರಲ್ಲ 18ನೇದ್ದು, ಅದು ಕೊನೆಗೆ ರಚನೆ ಆದದ್ದು. ಬಹಳ ಅನುಭವದಿಂದ ಬಂದ ಮಾತು ಅಂತ ಅಭಿಪ್ರಾಯ. ಅಂಥೇಳಿ ವೇದವ್ಯಾಸರಿಗೆ ಬಹಳ ಕರಕುಶಲತೆ ಬಂತು ಅಂತ ನಾವು ತಿಳಿಯೋದಲ್ಲ, ಲೋಕದ ಸಾಮಾನ್ಯ ವ್ಯವಸ್ಥೆಯನ್ನು ಅನುಸರಿಸಿ ಉದಾಹರಣೆಯನ್ನು ಕೊಟ್ಟದ್ದಷ್ಟೆ. ಸರ್ವಜ್ಞನಾದ ನಾರಾಯಣ ಕಲಿಯುಗದ ಸಜ್ಜನರಿಗೆ ಮುಕ್ತಿ ಕೊಡಿಸ್ಬೇಕು, ತತ್ವಜ್ಞಾನ ಚೆನ್ನಾಗಿ ಬರಬೇಕು ಅಂತ, ಭಕ್ತಿ ಜ್ಞಾನಗಳ ಅಭಿವೃದ್ಧಿ ಆಗಬೇಕು, ಈ ಕಾರಣಕ್ಕಾಗಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿಕೊಟ್ರು. ಭಕ್ತಿ ಜ್ಞಾನ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ. ಭಗವಂತನ ಬಗ್ಗೆ ಸರಿಯಾದ ಭಕ್ತಿ ಮೂಡಲಿಲ್ಲ ನಮಗೆ. ಕಾರಣ ಬಹಳ ಇದೆ. ಆದರೆ ಭಕ್ತಿ ಬೇಕು, ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕು. ಉಪಾಯ ಏನು? ಭಾಗವತ ಶ್ರವಣ, ಭಾಗವತದ ಮನನ, ಭಾಗವತದ ಪಾರಾಯಣ, ಭಾಗವತದ ಚಿಂತನ ಮಂಥನ ಮಾಡಿದರೆ ಭಕ್ತಿ ಅಭಿವೃದ್ಧಿ ಆಗ್ತದೆ, ಜ್ಞಾನ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಜ್ಞಾನ ಭಕ್ತಿಗಳ ಅಭಿವೃದ್ಧಿ ನಮ್ಮಲ್ಲಿ ಆಗಬೇಕು ಅಂತ ಉದ್ದೇಶದಿಂದ ಶ್ರೀಮದ್ ಭಾಗವತ ರಚನೆ ಆಗಿದೆ. ಮುಕ್ತಿ ಪಡೀಲಿಕ್ಕಿರುವ ಸಾಧನ ಯಾವುದು? ಭಗವಂತನ ಅನುಗ್ರಹ. ಸಂಸಾರದಿಂದ ಮುಕ್ತಿ ಪಡೀಲಿಕ್ಕೆ ಅದೊಂದೇ ಸಾಧನ. ರಾಜ ಬಂಧಾಪನೋದಕೃತ್. ಒಬ್ಬ ರಾಜ ನಮ್ಮನ್ನು ಬಂಧನಕ್ಕೊಳಪಡಿಸಿದರೆ, ಕಳ್ಳತನ ಮಾಡಿದಾಗ ಅವನಿಗೆ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಕರುಣೆ ಉಂಟಾದರೆ, ನಮ್ಮ ಬಗ್ಗೆ ಪ್ರಸನ್ನನಾದರೆ, ನಮ್ಮನ್ನು ಆತ ಬಂಧೀಖಾನೆಯಿಂದ ಬಿಡಿಸ್ತಾನೆ. ಇದು ಲೋಕದಲ್ಲಿ ಕಂಡಿದೆ. ಭಗವಂತ ಜಗತ್ತಿನ ರಾಜ, ನಾವೆಲ್ಲ ಸಂಸಾರದ ಬಂಧೀಖಾನೆಯಲ್ಲಿದ್ದೇವೆ. ಅದು ಅವನ ಬಂಧನಕ್ಕೆ ಒಳಪಡಿಸಿರೋದು ನಮ್ಮನ್ನು. ಈ ಬಂಧನದಿಂದ ಮುಕ್ತಿ ಆಗಬೇಕಾದ್ರೆ ಅವನ ಪ್ರಸಾದ ಬೇಕೇ ಬೇಕು. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ. ಇದು ಭಗವತ್ಪಾದರು ಉದಾಹರಿಸಿದ ಶ್ರುತಿ. ವೇದ ಹೇಳ್ತದೆ, ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್. ಈ ಸಂಸಾರ ಬಹಳ ದುಃಖ ರೂಪವಾದದ್ದು. ದುಃಖದ ಕೂಪದಲ್ಲಿ ನಾವೆಲ್ಲ ಮುಳುಗಿದ್ದೇವೆ. ಇದರಿಂದ ಮೋಚನೆ ಆಗಬೇಕಾದ್ರೆ ಯಸ್ಯ ಪ್ರಸಾದಾತ್, ಆ ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಸಾಧನೆ ಮಾಡ್ತಾರೆ.
ದೇವರು ತಾನು ಪ್ರಸನ್ನನಾಗಬೇಕಾದ್ರೆ ನಮ್ಮಿಂದ ಏನಾಗಬೇಕು? ಭಗವಂತ ಪ್ರಸನ್ನನಾಗಿ ನಮ್ಮನ್ನು ಮುಕ್ತರನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಪ್ರಸಾದಕ್ಕೆ ನಾವು ಮಾಡಬೇಕಾದ ಉಪಾಯ ಏನು ಅಂತ ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರೆ ಬೇರೆ ಏನು ಮಾಡೋದು ಬೇಡ. ಭಗವಂತನ ಪ್ರಸಾದಕ್ಕಾಗಿ ನಾವೆಲ್ಲ ಅವನ ಗುಣಚಿಂತನೆ ಮಾಡಬೇಕು. ದೇವರೇ ಹೇಳಿದ್ದಾನೆ, ಯಾರು ನನ್ನ ಗುಣಚಿಂತನೆ ಮಾಡ್ತಾರೆ ಅವರನ್ನು ಕಂಡ್ರೆ ನಾನು ಬಹಳ ಇಷ್ಟಪಡ್ತೇನೆ ಅಂತ. ನತಾದೃಶಿ ಪ್ರೀತಿರೀಢ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿಯಾದೃಶಿ ಸ್ಯಾತ್. ಈಢ್ಯಸ್ಯ ವಿಷ್ಣೋ ತಾದೃಶಿ ಪ್ರೀತಿ. ಸರ್ವೋತ್ತಮನಾದ ಸಾಕ್ಷಾತ್ ನಾರಾಯಣ ಎಷ್ಟು ಪ್ರೀತಿಸ್ತಾನೆ ತನ್ನ ಗುಣ ತಿಳಿದವರನ್ನ, ಅಷ್ಟು ಇನ್ಯಾರನ್ನೂ ಪ್ರೀತಿಸಲಾರ ಅಂತದೆ ವೇದ. ಹಾಗಾಗಿ ನಾವು ಸದಾ ಅವನ ಗುಣಚಿಂತನೆ ಮಾಡೋ ಪ್ರಯತ್ನ ಮಾಡಬೇಕು. ಗುಣಗಳನ್ನು ತಿಳಿಬೇಕಾದ್ರೂ ಉಪಾಯ ಏನು? ಗುಣಚಿಂತನೆ ಮಾಡಬೇಕಾದ್ರೆ ಸುಮ್ಮನೆ ಏನು ಗುಣಗಳಿವೆ, ಅವನ ಸ್ವರೂಪ ಏನು, ಅವನ ಮಹಿಮೆ ಏನು, ನಮಗೆ ಮಾಡ್ತಾ ಇರುವ ಉಪಕಾರ ಎಂಥದ್ದು ಎಲ್ಲ ತಿಳಿಬೇಕಾದ್ರೆ ಏನು ಉಪಾಯ? ಇನ್ಯಾರೋ ಒಬ್ರು ಅವನು ಹಾಗಿದ್ದಾನೆ ಇವನು ಹೀಗಿದ್ದಾನೆ ಅಂತಂದ್ರೆ ನಮಗೆ ವಿಶ್ವಾಸ ಮೂಡಲ್ಲ. ಅರೆ ಅವನ ಬಗ್ಗೆ ಇವನೇನು ಹೇಳೋದು ಅಂತ. ಇವನ ಬಗ್ಗೆ ಅವನು ಇನ್ನೇನೋ ಹೇಳ್ತಾನೆ, ಅವನನ್ನು ವಿಶ್ವಾಸ ಹೇಗೆ ಮಾಡೋದು? ಇದೆಲ್ಲ ಯೋಚನೆ ಮಾಡಿದ ಭಗವಂತ ನನ್ನ ಬಗ್ಗೆ ಹೇಳಲಿಕ್ಕೆ ನಾನೇ ಸಮರ್ಥ ಅಂದ. ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೆ ಇನ್ನೊಬ್ಬರು, ಮತ್ತೊಬ್ಬರ ಬಗ್ಗೆ ಹೇಳಲಿಕ್ಕೆ ಮತ್ತೊಬ್ಬರು, ಆದರೆ ನನ್ನ ಬಗ್ಗೆ ಹೇಳಲಿಕ್ಕೆ ನಾನೇ ಸಮರ್ಥ. ಕೆಲವರಿಗೇನು ಅನ್ನಿಸ್ತದೆ, ತನ್ನ ಬಗ್ಗೆ ತಾನೇ ಹೇಳ್ಕೊಂಡ್ರೆ ದೊಡ್ಡಿಸ್ಕೇನ ಅಂತ. ಯೋಚಿಸ್ಬೇಕು ನಾವು ಈ ವಿಷಯಗಳನ್ನು. ಭಗವದ್ಗೀತೆಯಲ್ಲಿ ಭಗವಂತ ತನ್ನ ಸ್ವರೂಪ ತಾನೇ ಹೇಳ್ಕೊಂಡ, ಮಹಾಭಾರತದಲ್ಲಿ ತನ್ನ ಮಹಿಮೆಯನ್ನು ತಾನೇ ಹೇಳ್ಕೊಂಡ, ಭಾಗವತದಲ್ಲಿಯೂ ಕೂಡ ತನ್ನ ಮಹಿಮೆಯನ್ನು ತಾನೇ ಹೇಳ್ಕೊಳ್ತಾನೆ. ಕೆಲವರು ಕುಯುಕ್ತಿಗಳಿಂದ ಅದನ್ನು ಅಲಗಲಿಕ್ಕೆ ಹೊರಡ್ತಾರೆ. ಇದೇನು ಒಳ್ಳೇದ ಇದು? ತನ್ನ ಬಗ್ಗೆ ತಾನು ಹೇಳ್ಕೊಳ್ಳೋದು. ಯಾರಾದರೂ ಹಾಗೆ ಮಾಡ್ಕೋತಾರೆ, ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾರ ಅಂತ. ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಸಜ್ಜನರಿಗೋಸ್ಕರ. ಯಥಾ ಸ್ವರೂಪ ಚಿಂತನಂ. ತನ್ನ ಸ್ವರೂಪ ಏನಿದೆ ಅದನ್ನು ಸ್ವಲ್ಪವೂ ಆಚೆ ಈಚೆ ಮಾಡದೆ ಯಥಾವತ್ತಾಗಿ ಸಮಾಜಕ್ಕೆ ತಿಳಿಸಿದರೆ ಅದು ಗುಣನೇ ಅಂತೆ, ಅದನ್ನು ಅಹಂಕಾರ ಅಂತ ಅನ್ನಬಾರದು ಅಂತಾರೆ. ನಾನು ಏನಿದ್ದೇನೆ, ನಾನು ಸುಳ್ಳ ಇದ್ದೇನೆ, ಕಳ್ಳ ಇದ್ದೇನೆ, ಆದರೆ ಈ ವಿಷಯದಲ್ಲಿ ನಾನು ಪ್ರಾಮಾಣಿಕನಿದ್ದೇನೆ, ಹೀಗೆ ಸರಿಯಾಗಿ ಹೇಳ್ಕೊಳ್ಬೇಕಂತೆ. ಅದರಲ್ಲಿ ಮುಚ್ಚಿಟ್ಕೊಳ್ಳೋದು ಜಾಸ್ತಿ. ಯಾರನ್ನಾದರೂ ಕೇಳ್ರಿ, ತಮ್ಮ ಬಗ್ಗೆ ತಾವು ಒಳಗೆ ಅನಿಸ್ತಾ ಇರ್ತದೆ ನಾನು ಹೀಗಿಲ್ಲಲ್ಲ ಅಂತ, ಆದರೆ ಬಾಯಲ್ಲಿ ಹೇಳ್ಕೊಳ್ಳುವಾಗ ಮಾತ್ರ ಏನಿಲ್ವೋ ಅದೆಲ್ಲ ತನ್ನಲ್ಲಿ ಗುಣ ಇದೆ ಅಂತ ಹೇಳ್ಕೊಳ್ತಾರೆ. ಇದೆಲ್ಲ ದೋಷ. ಆದರೆ ಭಗವಂತ ಹಾಗೆ ಮಾಡಲೇ ಇಲ್ಲ. ಭಗವದ್ಗೀತೆಯಲ್ಲಿ ತನ್ನ ಮಹಿಮೆ ಹೇಳಿದ್ನಲ್ಲ, ಎಲ್ಲೂ ಕೂಡ ತನ್ನಲ್ಲಿ ಇಲ್ಲದೇ ಇದ್ದದ್ದು ಹೇಳಲಿಲ್ಲ ಅಂತ. ಮಹಾಭಾರತದಲ್ಲಿ ಹೇಳಿದ್ನಲ್ಲ, ಇಲ್ಲದೇ ಇದ್ದದ್ದು ಹೇಳ್ಕೊಳ್ಳಿಲ್ಲ, ಇದ್ದದ್ದನ್ನು ಇಲ್ಲ ಅಂತ ಹೇಳಲಿಲ್ಲ. ಯಥಾ ಸ್ವರೂಪ ಚಿಂತನಂ. ಇದು ಮನುಷ್ಯ ಕಲಿಬೇಕಾದಂಥ ಗುಣ. ಆ ಕಾರಣದಿಂದ ನಾವು ನೋಡುವ
ಹೋದ ಹಸ್ತಿನಾವತಿಯಿಂದ ಕುರುಕ್ಷೇತ್ರಕ್ಕೆ. ಭೀಷ್ಮರು ಶರಶೈಯಲ್ಲಿ ಮಲಗಿದ್ರಿಂದ ಅವರಿಗೆ ಬಾಯಲ್ಲಿ ಮಾತಾಡುವಷ್ಟು ಶಕ್ತಿ ಇರಲಿಲ್ಲ, ಅಶಕ್ತರು. ಆದ್ರೆ ಕೃಷ್ಣ ಏನ್ ಮಾಡಿದ, ಭೀಷ್ಮರೇ ನೀವೇ ಉತ್ತರ ಕೊಡಬೇಕು, ನಿಮ್ಮಲ್ಲಿ ಅಶಕ್ತಿ ಇದೆ ಅಂತ ನೀವು ಸುಮ್ಮನೆ ಕೊಡೋ ಹಾಗಿಲ್ಲ, ನಿಮ್ಮೊಳಗೆ ನಾನೇ ಪ್ರವೇಶ ಮಾಡ್ತೀನಿ ಅಂತ ಜಗತ್ಪತಿ ಶ್ರೀಕೃಷ್ಣ ಭೀಷ್ಮರೊಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ. ಧರ್ಮರಾಜನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದ್ರಂತ. ಅದು ಅನುಶಾಸನ ಪರ್ವ ಮಹಾಭಾರತದಲ್ಲಿ ವಿಸ್ತಾರ ಆಯಿತು. ಪ್ರಾರಂಭದಲ್ಲಿ ಉತ್ತರ ಕೊಡುವ ಮೊದಲು ಕೃಷ್ಣನ್ ದರ್ಶನ ಮಾಡಿದ ಭೀಷ್ಮರಿಗೆ ಅವನ ಮೇಲಿರುವ ಭಕ್ತಿ ಅತಿಶಯದಿಂದ ಸ್ತೋತ್ರ ಮಾಡೋಣ ಅಂತನಿಸಿ ಸ್ತೋತ್ರ ಮಾಡಿದ್ರಂತೆ. ಭೀಷ್ಮರು ಮಾಡಿದ ಸ್ತೋತ್ರ, ಅದನ್ನ ಭೀಷ್ಮಸ್ತವ ರಾಜ ಅಂತ ಭಾಗವತ ಹೇಳ್ತದೆ. ಸ್ವನಿಯಮಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತುಮವಾಪ್ಲುತೋ ರಥಸ್ಥಃ. ಇದೆಲ್ಲ ಭೀಷ್ಮಸ್ತವ ರಾಜ್ಯದಲ್ಲಿ ಬರುವ ಶ್ಲೋಕಗಳು. ಅದರ ಸಾರ ಏನು, ಅದರ ಸಂದೇಶ ಏನು ಅಂತ ಚಿಂತನೆ ಮಾಡಬೇಕು. ಭೀಷ್ಮ ಒಬ್ಬ ಧರ್ಮ ತಿಳಿದವನು, ಮೇಲಾಗಿ ಭಗವದ್ಭಕ್ತ, ಭಾಗವತ ಧರ್ಮವನ್ನ ಚೆನ್ನಾಗಿ ಅನುಷ್ಠಾನ ಮಾಡ್ತಾ ಇದ್ದವನು ಹೌದು. ಭಗವಂತ ಎಲ್ಲರ ಬಳಿಗೆ ಬರಲಿಲ್ಲ. ಯಾರು ಭಾಗವತ ಧರ್ಮ ಅನುಷ್ಠಾನ ಚೆನ್ನಾಗಿ ಮಾಡ್ತಿದ್ರೋ ಅವರ ಬಳಿಗೆ ಮಾತ್ರ ದೇವರು ಬಂದ. ಮಹಾಭಾರತ ಹೇಳಿಕೊಡೋದು ಅದನ್ನೇ. ತನ್ನ ಭಕ್ತ ತನಗಾಗಿ ಇಂಥ ಧರ್ಮವನ್ನ ಅನುಷ್ಠಾನ ಮಾಡ್ತಿದ್ದಾನೆ ಎಂದಾಗ ಅವನ ಬಳಿಗೆ ಭಗವಂತ ಭೇಟಿ ಕೊಟ್ಟೇ ಕೊಡ್ತಿದ್ದಂತೆ ದ್ವಾಪರದಲ್ಲಿ. ಇದೇ ವಿಶೇಷ. ಹಾಗಾಗಿ ಭೀಷ್ಮರ ಬಳಿಗೆ ಬಂದ. ಅವರಿಂದ ಉಪದೇಶ ಮಾಡಿಸ್ಕೊಳ್ಬೇಕು ಅಂತ, ಧರ್ಮರಾಜನಿಗೆ ಮಾಡಿಸ್ಬೇಕು ಅಂತ. ಆ ಸ್ತೋತ್ರದಲ್ಲಿ ಹೇಳೋದೇನು ನೋಡಿದ್ರೆ, ಶರಶೈಯಲ್ಲಿ ಮಲಗಿದ್ದಾರೆ, ಶ್ರೀಕೃಷ್ಣ ಸ್ತೋತ್ರ ಮಾಡಿಸ್ಕೊಳ್ತಾ ಇದ್ದಾನೆ. ಮಾಡಿ, ಈಗಲೇ ಸ್ತೋತ್ರ ಮಾಡಿ, ನಾನು ಕೇಳ್ತೇನೆ ಅಂತಂತ. ಸ್ತೋತ್ರದಲ್ಲಿ ಹೇಳುವಾಗಂತಾರೆ, ಹೇ ಕೃಷ್ಣ, ನಿನಗೆ ಭಕ್ತರ ಮೇಲೆ ಎಷ್ಟು ಕರುಣೆ ಇದೆ, ಎಷ್ಟು ವಾತ್ಸಲ್ಯ ಇದೆ ಅಂತ ನಾನೇ ಸ್ವತಃ ಅನುಭವಿಸಿದ್ದೇನೆ ಅಂದ್ರಂತೆ ಭೀಷ್ಮರು. ಏನು ಅನುಭವಿಸಿದ್ರಿ? ಸ್ವನಿಯಮಪಹಾಯ. ಕೃಷ್ಣ ಒಂದು ಪ್ರತಿಜ್ಞೆ ಮಾಡಿದ್ದ ಯುದ್ಧಕ್ಕೆ ಪೂರ್ವದಲ್ಲಿ, ನಾನು ನಿರಾಯುಧನಾಗಿ ಬರ್ತೇನೆ, ಆಯುಧ ಧರಿಸಲಾರೆ ಅಂತ. ಭೀಷ್ಮರು ಒಂದು ಪ್ರತಿಜ್ಞೆ ಮಾಡಿದ್ರಂತೆ, ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ. ಯುದ್ಧನೇ ಮಾಡಲ್ಲ, ನಿರಾಯುಧನಾಗಿ ಬರ್ತೇನೆ, ಸಾರಥಿ ಆಗ್ತೇನೆ ಅಷ್ಟೇ ಅಂತ ಕೃಷ್ಣ. ಇಲ್ಲ ಇಲ್ಲ, ಅವನ ಕಡೆ ಯುದ್ಧದಲ್ಲಿ ರಥ ಒಂದಾದ್ರೂ ಆಯುಧ ಹಿಡಿಸ್ತೇನೆ ಅಂತ ಈತ. ಎರಡು ಪ್ರತಿಜ್ಞೆ ವಿರುದ್ಧವೇ. ಮೇಲೆ ಗೊತ್ತಾಗ್ತದೆ ಸಂದರ್ಭ ಹ್ಯಾಕ್ ಬಂತು ನೋಡಿ. ಭೀಷ್ಮರು ಎದುರಾಳಿಯಾಗಿ ಬಂದಾಗೆಲ್ಲ ಅರ್ಜುನ ನಿಧಾನ ಯುದ್ಧ ಮಾಡ್ತಿದ್ದಂತ. ಅರೆ, ಭೀಷ್ಮಾಚಾರ್ಯರು ನಮ್ಮ ಗುರುಸ್ಥಾನದಲ್ಲಿದ್ದಾರೆ ಅಜ್ಜ, ಹೀಗೆಲ್ಲ ಭಾವ ಬರ್ತಿತ್ತು. ಭಗವದ್ಗೀತೆ ಎಲ್ಲ ಉಪದೇಶ ಕೇಳಿಕೊಂಡು ನಿಧಾನ ಯುದ್ಧ ಮಾಡ್ತಾ ಇದ್ದ. ಒಂದ್ಸಲಿ ಹೇಳ್ದ ಕೃಷ್ಣ, ಎರಡು ಸಲಿ ಹೇಳ್ದ, ಮೂರನೇ ಸಲಿ ತಾನೇ ರಥದಿಂದ ಕೆಳಗಿಳಿದು ಆಯುಧ ತಗೊಂಡು, ಭೀಷ್ಮ ನಿನ್ನೊಂದು ಕೈ ನೋಡ್ಕೊಳ್ತೇನೆ ಅಂತ ಎದ್ದು ಬಂದ್ಬಿಟ್ನಂತ. ಹಾಗೆದ್ದಾಗ ಅರ್ಜುನ ಎದ್ದ, ಹಾರಿ ಕೃಷ್ಣನ್ ಕಾಲಿಗೆ ಹಿಡ್ದ, ಗಟ್ಟಿ ಹಿಡಿದು, ಕೃಷ್ಣ ನೀನೇನ್ ಮಾಡೋದು ಬೇಡ, ನಾನೇ ಮಾಡ್ತೇನೆ ಅಂತ. ಉತ್ಸಾಹ ಬಂತು ಅರ್ಜುನನಿಗೆ. ಆಮೇಲೆ ಅಷ್ಟು ಉತ್ಸಾಹ ಬಂದ ಮೇಲೆ ಅರ್ಜುನ ಇನ್ನು ಯುದ್ಧ ಮಾಡ್ತಾನೆ ಬಾ ಅಂತ ತಾನು ಸಾರಥಿಯಾದ ಅಂತ ಮಹಾಭಾರತದ ಕಥೆ. ಕೃಷ್ಣ ಭೀಷ್ಮರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ನೋ ಅಥವಾ ಅರ್ಜುನನಿಗೆ ಉತ್ಸಾಹ ಬರಬೇಕು ಅಂತ ಹೇಳಿ ಹೋಗಿದ್ನೋ, ಬೇರೆಯವ್ರಿಗೇನು ಅರ್ಥ ಆಗಲೇ ಇಲ್ಲ. ಬೇರೆಯವ್ರಿಗೇನು ಅರ್ಥ ಆಗ್ಲಿಲ್ಲ. ಭಾರಿ ಉತ್ಸಾಹದಿಂದ ಅರ್ಜುನ ಯುದ್ಧ ಏನೋ ಮಾಡಿದ. ಶರಶೈಯಲ್ಲಿ ಮಲಗಿದಾಗ ಈ ಘಟನೆ ನೆನಪಿಗೆ ಬಂತು ಭೀಷ್ಮಾಚಾರ್ಯರಿಗೆ. ಅಲ್ಲ ಕೃಷ್ಣ, ಆಯುಧ ಎತ್ತಲ್ಲ ಅಂತ ನೀನು ಹೇಳಿದ್ದಿ, ಆಯುಧ ಹಿಡಿಸ್ತೇನೆ ಅಂತ ನಾನು ಹೇಳಿದ್ದೆ, ನನ್ನ ಮಾತನ್ನ ಸತ್ಯ ಮಾಡ್ಬೇಕಾ ಅಂತ ಹೇಳಿ ತನ್ನ ಭಕ್ತರ ಮಾತನ್ನ ಸತ್ಯ ಮಾಡಬೇಕು ಅಂತ ಸ್ವನಿಯಮಪಹಾಯ ಮತ್ ಪ್ರತಿಜ್ಞಾ. ನಿನ್ನ ನಿಯಮ ಏನಿತ್ತು? ಆಯುಧ ಹಿಡಿಲಾರೆ ಅಂತಿತ್ತು. ಆದ್ರೆ ಆಯುಧ ಹಿಡಿದ ಹಾಗೂ ಆಗಿರ್ಬೇಕು,
ಯುದ್ಧ ಮಾಡದೇ ಇದ್ದಾಗೂ ಆಗಿರ್ಬೇಕು, ಅರ್ಜುನನಿಗೆ ಉತ್ಸಾಹನೂ ಬಂದಿರಬೇಕು, ಭೀಷ್ಮರಿಗೆ ಸಂತೋಷನೂ ಆಗಿರಬೇಕು. ಕೃಷ್ಣ ಭಾಗವತ ಧರ್ಮ ಅನುಷ್ಠಾನ ಮಾಡುವ ಭಕ್ತರ ಮೇಲೆ, ಅವರ ಬಾಯಲ್ಲಾಡಿದ ಮಾತಿನ ಮೇಲೆ ಎಷ್ಟು ವಾತ್ಸಲ್ಯ ತೋರ್ತಾನೆ, ಅದನ್ನು ಸತ್ಯ ಮಾಡ್ತಾನೆ ಅಂತನ್ಲಿಕ್ಕೆ ಈ ಘಟನೆ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯ. ಇದು ನಮಗ್ ಕೊಡುವ ಸಂದೇಶ. ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಲಿ. ಯಾರೇ ಅನುಷ್ಠಾನ ಮಾಡಿದ್ರು ಭಾಗವತ ಧರ್ಮವನ್ನು ಭಗವಂತ ಅವರ ಮಾತು ಸತ್ಯ ಮಾಡ್ತಾನೆ. ಹಾಗಾಗಿ ನಮ್ಮಿಂದ ಅದು ನಡಿಬೇಕು. ಭಾಗವತ ಧರ್ಮಾನುಷ್ಠಾನ ಮಾಡ್ತಾನೆ ಭೀಷ್ಮ ಅಂದಮೇಲೆ ಅವನ ಮಾತು ಸುಳ್ಳಾಗಬಾರ್ದು. ಹೀಗೆ ಸತ್ಯ ಮಾಡಿದ ಘಟನೆ ಸ್ವತಃ ಭೀಷ್ಮರ ಬಾಯಲ್ಲಿ ಬಂದದ್ದನ್ನು ಉದಾಹರಿಸ್ತಾರೆ. ಸ್ತೋತ್ರ ಮಾಡಿಸ್ಕೊಂಡ ಕೃಷ್ಣ, ಭೀಷ್ಮರಿಂದ ಸ್ತೋತ್ರ ಮಾಡಿಸ್ಕೊಂಡ, ಧರ್ಮರಾಜನಿಗೆ ಉಪದೇಶ ಮಾಡಿದ ಅಂತ ಭಾಗವತದಲ್ಲಿ ಹೇಳ್ತದೆ. ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಈ ಭಾಗವತ ಧರ್ಮ ಮಾಡುವವರಿಗೆ ಮಾಡಿ ಏನ್ ಬಂತು, ಮಾಡಿ ಪಾಪನೇ ಬಂತೋ ಏನು ಅಂತ ಸಂಶಯ ಪಡಬಾರ್ದು. ಧರ್ಮರಾಜನಿಗೆ ಯುದ್ಧ ಮಾಡುವ ಮೊದಲು ಬರಲಿಲ್ಲ, ಯುದ್ಧ ಎಲ್ಲ ಆದ್ಮೇಲೆ ಬಂತು. ಈಗ ನಮ್ಮ ಸ್ಥಿತಿನೂ ಹಾಗೆ. ಧರ್ಮ ಮಾಡಿ ಪಾಪದ ಸಂಶಯ ಪಡ್ತೇವೆ. ಇದು ಧರ್ಮರಾಜನಲ್ಲಿ ನಡೆದದ್ದು. ಇದು ಒಂದು ಅಪರಾಧವೇ. ದೇವರ ಪೂಜೆ ಮಾಡಿ ಸಂಶಯ ಪಡೋದು, ಇದ್ದಾನೋ ಇಲ್ಲೋ, ಸಿಗ್ತದೋ ಇಲ್ಲೋ ಫಲ. ಏನೋ ಪುರಾಣ ಅಂತೂ ಕೇಳ್ಬಿಟ್ವಿ, ಹೇಳ್ಬಿಟ್ವಿ ಭಾದ್ರಪದ ಮಾಸ ಅಂತ ಚಾತುರ್ಮಾಸ್ಯ ವ್ರತ ಮಾಡಿಬಿಟ್ವಿ, ಸಿಗ್ತದೋ ಇಲ್ಲೋ. ಏನು ಅವಿಶ್ವಾಸ ಇದೆ ಮನುಷ್ಯನಲ್ಲಿ, ಇದು ತಪ್ಪು ಅಂತ ಹೇಳ್ತದೆ. ಧರ್ಮರಾಜನಿಗೆ ಆ ಭಾವ ಬಂತು. ಮಾಡಿದ ಕರ್ತವ್ಯವನ್ನ, ಮಾಡಿದ ಧರ್ಮವನ್ನ ಪಾಪದ ಶಂಕೆ ಮಾಡಿ ಅದನ್ನ ಅವಮಾನ ಮಾಡ್ತೇವೆ ಅಂತ. ಅದಕ್ಕೂ ಭಗವಂತ ಉತ್ತರ ಕೊಟ್ಟಿದ್ದಾರೆ. ಪಾಪಶಂಕಿ ಅಂತ ಹೇಳ್ತಾರೆ, ಅಧರ್ಮ ಶಂಕಿ. ಅದು ನಮ್ಮೆಲ್ಲಿ ನಡಿಬಾರದು. ಅದು ಯಾವಾಗ ಬರ್ತದೆ? ಯುಕ್ತಿಯುಕ್ತವಾಗಿ ಮನುಷ್ಯ ಮಾಡಬೇಕಾದ ಧರ್ಮಗಳ ಬಗ್ಗೆ ಸರಿಯಾಗಿ ದೃಢ ಮಾಡ್ಕೊಳ್ತಾ ಇಲ್ಲ, ಆವಾಗ ಸಂಶಯಗಳು ಜಾಸ್ತಿ ಶುರು ಆಗ್ತವೆ. ಎಲ್ಲದರಲ್ಲೂ ಅಷ್ಟೇ, ವ್ರತ, ನಿಯಮ, ಅನುಷ್ಠಾನ, ಪೂಜೆ ಎಲ್ಲದರ ಬಗ್ಗೆ ದೃಢವಾದ ಪ್ರಮಾಣಗಳಿಂದ ನಿಶ್ಚಯ ಮಾಡ್ಕೊಳ್ಬೇಕು. ಯುಕ್ತಿಯಿಂದ ಅದನ್ನ ಚೆನ್ನಾಗಿ ದೃಢ ಮಾಡ್ಕೊಳ್ಬೇಕು. ಅದು ಮಾಡ್ಕೊಳ್ಳೋದಿಲ್ಲ, ಆವಾಗ ಮನುಷ್ಯನಿಗೆ ಸಂಶಯ ಬರ್ಲಿಕ್ಕೆ ಶುರು ಆಗ್ತದೆ. ಇದು ಧರ್ಮರಾಜನಲ್ಲಿ ಬಂದಿತ್ತು. ಯುಧಿಷ್ಠಿರನ ಆ ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಕೃಷ್ಣ ಭೀಷ್ಮರಿಂದ ಉತ್ತರ ಹೇಳಿಸಿ ಅವನನ್ನ ಮತ್ತೆ ಸರಿ ದಾರಿಗೆ ತಂದ ಅಂತ ಪುರಾಣ ಹೇಳ್ತದೆ. ಇನ್ನು ಕುಂತಿ ಸ್ತೋತ್ರ ಅಂತ ಮೊದಲನೇ ಸ್ಕಂಧದಲ್ಲಿ ಬಂದಿದೆ. ಬಹಳ ಪ್ರಸಿದ್ಧವಾದ ಸ್ತೋತ್ರ ಕುಂತಿ ಮಾಡಿದ್ದು. ಅವಳು ಪ್ರಾರ್ಥನೆ ಮಾಡುವಾಗ ಕೇಳ್ತಾಳೆ ಕೃಷ್ಣನನ್ನ, ಹೇ ಕೃಷ್ಣ, ನನ್ನ ಮಕ್ಕಳನ್ನ ಎಷ್ಟು ಥರದಿಂದ ಗೋಳಾಡಿಸಿದ್ರು ದುರ್ಯೋಧನಾದಿಗಳು. ಕಾಡಿನಲ್ಲಿ ವನವಾಸದಲ್ಲಿರುವಾಗ ಒಂದು ಹೊತ್ತು ಅನ್ನ ಸಿಗದೆ ಇರೋ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಕರೆದು ಸೀರೆ ಸೆಳೆದು ಅವಮಾನ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟರು. ಜೂಜಿನ ಆಟ, ಮೋಸದಿಂದ ಜೂಜಾಟ ಆಡಿ ಎಲ್ಲ ಸಂಪತ್ತನ್ನು ಕಸುಕೊಂಡ್ರು. ಹೀಗೆ ಕ್ಷಣ ಕ್ಷಣದಲ್ಲಿ ನನ್ನ ಮಕ್ಕಳಿಗೆ ಆಪತ್ತು ಬರ್ತಾನೆ ಇತ್ತು. ಅದರ ಹಿಂದೆ ಕಾದವನು ಯಾರು? ದ್ರೌಪದಿಯನ್ನು ಕಾದದ್ದು ಯಾರು? ಪಾಂಡವರಿಗೆ ಆದಿತ್ಯ ಉಪಾಸನೆಯನ್ನು ಮಾಡಿಸಿ ಅಕ್ಷಯ ಪಾತ್ರೆಯನ್ನು ಕೊಡಿಸಿದವರು ಯಾರು? ಎಂತೆಂಥ ಅಸುರರು ಅಸ್ತ್ರಗಳನ್ನು ಯುದ್ಧದಲ್ಲಿ ಬಿಟ್ಟಾಗ ಪಾಂಡವರ ಮೇಲೆ ಬಿಟ್ಟರೆ ಅದನ್ನ ರಕ್ಷಣೆ ಮಾಡಿದವರು ಯಾರು? ಅದರಿಂದ ಎಲ್ಲ ನೆನಪಿಸ್ಕೊಂಡು ಹೇಳ್ತಾಳೆ, ಮೃಧೇ ಮೃಧೇ. ಅವಳೇ ಹೇಳುವ ಮಾತು, ಅಸತ್ಸಭಾಯಾ ವನವಾಸ ಕೃತ್ಸ್ರತಃ. ವನವಾಸ, ದುರ್ಜನರೇ ಸೇರ್ಕೊಂಡು ಮಾಡಿದ ಸಭೆ, ಯುದ್ಧದಲ್ಲಿ ನಡೀತಾ ಇದ್ದ ಅಸ್ತ್ರಗಳ ಪ್ರಹಾರ, ವಿಷದ ಭಕ್ಷ್ಯಗಳ ಭೋಜನ, ಬೆಂಕಿ ಹಾಕಿ ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಎಲ್ಲ ನಡೆದಿದೆ ಅಂತೆ ಪಾಂಡವರ ಮೇಲೆ. ಏನ್ ನಡೆದಿಲ್ಲ ಹೇಳಿ.
ನಮ್ಮ ಮೇಲೆ ಯಾರು ಆಪರಿ ಇನ್ನೂ ಅಟ್ಯಾಕ್ ಮಾಡಿಲ್ಲ ಅಲ್ಲ. ವಿಷಾನ್ ಮಹಾಗ್ನೇ ಪುರುಷಾದ ಶಂಶನಾತ್ ಅಸತ್ಸಭಾಯ ವನವಾಸ ಕೃತ್ಸ್ರತಃ. ವಿಷ ಹಾಕಿ ಕೊಲ್ಲಿಕ್ಕೆ ಹೋಗಿದ್ದ ದುರ್ಯೋಧನ ಪಾಂಡವರನ್ನು. ಅರಿಗಿನ ಮನೆಯಲ್ಲಿ ಸುಡ್ಲಿಕ್ಕೆ ಹೋಗಿದ್ದ ಬೆಂಕಿ ಹಚ್ಚಿ. ಇನ್ನು ಹಿಡಿಂಬ, ಬಕ, ಕಿರ್ಮೀರ, ಕೀಚಕ ಈ ರಾಕ್ಷಸರು ಬೇರೆ. ಅವರು ಕಾಡಿನಲ್ಲಿ ಹಿಡಿಂಬ ಬಂದಿದ್ದ, ಕಾಮ್ಯಕ ವನದಲ್ಲಿ ಹಿಡಿಂಬ ಬಂದಿದ್ದ. ಇನ್ನು ಬಕಾಸುರ, ಅವನನ್ನು ಕೊಂದದ್ದು. ಅವನು ಎಂಥ ರಾಕ್ಷಸ. ಕಿರ್ಮೀರ, ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥಚಯೋ, ದುರ್ಮತೀನಾಂ ಪ್ರಥಮಂ ಕಿರ್ಮೀರ ರಾಕ್ಷಸ. ಕೀಚಕ, ವಿರಾಟ ನಗರದಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ಕೀಚಕ ಒಬ್ಬನೇ ಅಲ್ಲ, 100ಕ್ಕೂ ಮಿಗಿಲಾಗಿದ್ರಂತೆ ಕೀಚಕರು, ಅವರ ತಮ್ಮಂದರೆಲ್ಲ. ಜೀಮೂತ ಅಂತ ಒಬ್ಬ ಮಲ್ಲ, ಒಬ್ಬರೇ ಇಬ್ಬರೇ. ಈ ಎಲ್ಲ ಆಪತ್ತುಗಳು ಬಂದಾಗೆಲ್ಲ ಹಿಂದೆ ರಕ್ಷಕನಾಗಿ ನಿಂತವನು ಯಾರು? ತುಂಬಿದ ಸಭೆಯಲ್ಲಿ ಏಕವಸ್ತ್ರಳಾದ ದ್ರೌಪದಿ ಕುರುಕುಲದ ಸೊಸೆಯನ್ನು ತಂದು ವಸ್ತ್ರ ಸೆಳಿಲಿಕ್ಕೆ ಶುರು ಮಾಡುತ್ತಾನೆ ದುಶ್ಯಾಸನ. ಅಂದ್ರೆ ರಕ್ಷಣೆ ಯಾರು ಮಾಡ್ಲಿಕ್ಕೆ ಬಂದ? ಅವಳಿಗೆ ಅಕ್ಷಯ ವಸ್ತ್ರ ಕೊಟ್ಟವರು ಯಾರು? ಇನ್ನು ಜಯದ್ರಥನ ಸಾವು, ಜಯದ್ರಥ ಒಬ್ಬ ಬದುಕಿದ್ರೆ ಅರ್ಜುನ ಅಗ್ನಿ ಪ್ರವೇಶನೆ ಮಾಡಬೇಕಿತ್ತು, ಸೂರ್ಯಾಸ್ತದೊಳಗೆ ಬರಲಿಲ್ಲಲ್ಲ ಅವ ಅಂತ. ಅಂಥ ಜಯದ್ರಥನನ್ನು ಅರ್ಜುನನ ಕಡೆಯಿಂದ ಕೊಲ್ಲಿಸಿದವರು ಯಾರು? ಭಗದತ್ತ ಬಿಟ್ಟಂತ ಅಸ್ತ್ರದಿಂದ ಅರ್ಜುನನನ್ನು ಪಾಡುಗಾಣಿಸಿದವರು ಯಾರು? ಎಲ್ಲ ಯೋಚನೆ ಮಾಡಿದಾಳೆ ಕುಂತಿ. ಮೃದೇ ಮೃದೇ, ನನ್ನ ಮಕ್ಕಳು ಯುದ್ಧ ಮಾಡ್ತಾ ಇದ್ದರೆ ಪ್ರತಿ ಹಂತದಲ್ಲಿ ಅವರನ್ನು ರಕ್ಷಣೆ ಮಾಡಿದೆ ಅಲ್ಲ. ಇಷ್ಟು ಥರದ ಆಪತ್ತಿನಿಂದ ರಕ್ಷಿಸ್ತಾ ಇದ್ದ ನಿನ್ನ ಮಹಿಮೆ, ನನ್ನ ಮಕ್ಕಳ ವಿಷಯದಲ್ಲೇ ಆದ ಈ ಮಹಿಮೆ ನನ್ನ ಅನುಭವಕ್ಕೆ ಬಂತು. ಇನ್ನು ಮುಂದೆ ಏನಾದರೂ ಕೊಡೋದು ಅಂತಿದ್ರೆ ಇದೇ ಥರದ ಆಪತ್ತನ್ನು ಮುಂದುವರಿಸಿಬಿಡು ಅಂತಂದ. ವಿಪದ ಸಂತು ನಶ್ಯಶ್ವತ ತತ್ರ ತತ್ರ ಜಗತ್ಪತೆ. ಹೇ ಜಗತ್ಪತೆ ಕೃಷ್ಣ, ತತ್ರ ತತ್ರ ವಿಪದ ಸಂತು, ಮೇಲಿಂದ ಮೇಲೆ ಮೇಲಿಂದ ಮೇಲೆ ನನಗೆ ವಿಪತ್ತು ಬರಲಿ. ಇಡೀ ಭಾಗವತದಲ್ಲಿ ಹುಡುಕಿ ನೋಡ್ರಿ, ಹೀಗೂ ಒಂದು ಪ್ರಾರ್ಥನೆ ಯಾರೂ ಮಾಡಿಲ್ಲ. ಬರೀ ಭಾಗವತ ಯಾಕೆ, ಮಹಾಭಾರತನೂ ಹುಡುಕರಿ, ಇನ್ನಿತರ ಪುರಾಣಗಳನ್ನು ನೋಡಿ, ದೇವರ ಮುಂದೆ ನಿಂತು ಸಾಕ್ಷಾತ್ ಅಪ್ರಾಕೃತನಾದ ಶ್ರೀಹರಿ ಚಿದಾನಂದಾತ್ಮಕ ವಿಗ್ರಹ, ಮೇಲಾಗಿ ತನ್ನ ಸಹೋದರನ ಮಗನೇ ವಸುದೇವ ಅಂದ್ರೆ ಕುಂತಿಗೇನು ಬಹಳ ದೂರದವನಲ್ಲ, ತನ್ನ ಸಹೋದರನ ಮಗನೇ, ಅವನೇ ನಾರಾಯಣ, ಎಲ್ಲರ ಅಂತರ್ಯಾಮಿ, ವರದೇಶ ವರಪ್ರದ. ಏನ್ ಬೇಕು ಕುಂತಿ ಅಂತ ಕೇಳಿದ್ರೆ, ಈಗೇನು ಹಿಂದೆಲ್ಲ ಕೊಟ್ಟೆಲ್ಲ ವಿಪತ್ತು, ಇದನ್ನೇ ಮುಂದುವರಿಸು ಅಂತ ಹೇಳ್ತಾಳೆ. ಇದು ಭಾಗವತದಲ್ಲಿ ಬರ್ತದೆ. ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ಇದು ನಮಗ್ ಕೊಡುವ ಮತ್ತೊಂದು ಸಂದೇಶ. ಭಾಗವತ ಧರ್ಮದಲ್ಲಿ ಉತ್ತಮ ಪಕ್ಷದ ಭಾಗವತ ಧರ್ಮ ಅಂತ ಇದನ್ನು ಹೇಳ್ತಾರೆ. ಇದನ್ನು ತಿಳಿದ್ರೆ ಮನುಷ್ಯ ಯಾವುದನ್ನಾದ್ರೂ ಫೇಸ್ ಮಾಡಬಲ್ಲ, ಎಂಥದ್ದನ್ನಾದ್ರೂ ಎದುರಿಸಬಲ್ಲ. ಈ ರಹಸ್ಯ ತಿಳಿದ್ರೆ ಭಗವಂತನ ಹತ್ರ ಸಮಸ್ಯೆಗಳನ್ನು ಕೊಡಬೇಡ ಅಂತ ಹೇಳೋದು ಸರಿನೋ, ಸಮಸ್ಯೆ ಕೊಡು ಅಂತ ಹೇಳೋದು ಸರಿನೋ? ಇನ್ನು ಕೆಲವರು ಸ್ವಲ್ಪ ಮುಂದುವರೆದು ಹೇಳ್ತಾರೆ, ಕೊಟ್ಟರು ಪರವಾಗಿಲ್ಲ, ಎದುರಿಸೋ ಶಕ್ತಿ ಕೊಡು ಅಂತ ಹೇಳೋದು. ಅಂದ್ರೆ ಇದ್ರದ್ದೇ ಮೇಲಿನ ವರ್ಷ ಅಲ್ಲ, ಕೊಡ್ಲಿ ಸಮಸ್ಯೆ, ಅದನ್ನು ಎದುರಿಸೋದಕ್ಕೊಂದು ಶಕ್ತಿ ಕೊಡ್ಲಿ ಅಂತ, ಭರಿಸೋ ಶಕ್ತಿ ಕೊಡ್ಲಿ ಅಂತ. ಅದು ಯಾವುದು ಸರಿ ಅಂತ ಪ್ರಶ್ನೆ. ಯಾವುದು ಸರಿ? ಭಾಗವತವನ್ನ ಆಳವಾಗಿ ಅಧ್ಯಯನ ಮಾಡಿದಾಗ ಭಗವಂತನ ಬಳಿಗೆ ಏನ್ ಪ್ರಾರ್ಥನೆ ಮಾಡಬೇಕು? ಸ್ವಾತಂತ್ರ್ಯ ನಮಗಿಲ್ಲ, ಸರ್ವಶಕ್ತರು ನಾವಲ್ಲ, ಅಲ್ಪರು, ಅಲ್ಪಮತಿಗಳು, ಅಲ್ಪಾಯುಷಿಗಳು, ನಮಗಂಥ ಕರ್ತೃತ್ವ ಇಲ್ಲ. ಭಗವಂತನನ್ನ ಆರ್ಡರ್ ಮಾಡಿ ಇಸ್ಕೊಳ್ಳೋದೆ, ಇದನ್ನು ಕೊಡಬೇಡ, ಇದನ್ನು ಕೊಡು, ಕೊಡೋವಾಗ ಸರಿಯಾದದ್ದು ಕೊಡು, ಇದ್ಯಾಕೋ ಸ್ವಲ್ಪ ಹರಿದದ್ದು ಕೊಟ್ಟಿದಿ ಅಂಥವೆಲ್ಲ ಹೇಳೋ ಹಾಗಿಲ್ಲ ದೇವರ ಬಳಿ. ಹಾಗಾಗಿ ಭಗವಂತನನ್ನು ಏನು ಕೇಳಬೇಕು? ಅದೇ ಭಾಗವತ ಧರ್ಮದ ವಿಶೇಷತೆ. ನನಗೆ ಯಾವುದು ಅರ್ಹವೋ ಅದನ್ನು ಕೊಡು ಅಂತ ಅನ್ಬೇಕಂತ.
ಇಲ್ಲಿಂದಲೇ ಟ್ರೈನಿಂಗ್ ಪ್ರಾರಂಭ ಆಗ್ತದೆ ಭಾಗವತದ್ದು. ನಮಗೆ ಯಾವುದು ಅರ್ಹವೋ ಅದನ್ನು ಕೊಡು. ವಿಪತ್ತಿದ್ರೆ ವಿಪತ್ತೇ ಕೊಡು, ಸಂಪತ್ತಿದ್ರೆ ಸಂಪತ್ತೇ ಕೊಡು. ಅದು ನನಗೆ ಅರ್ಹ ಅಂತ ಅನಿಸಿದ್ರೆ ನೀನು ಕೊಡೋದು, ನಿನ್ನ ಇಚ್ಛೆಗೆ ಬಂದ್ರೆ. ಅದಕ್ಕೆ ದಾಸರೆಲ್ಲ ನಿನ್ನ ಇಚ್ಛೆಗೆ ಬಂದದ್ದೇ ನನ್ನ ಇಚ್ಛೆಗೆ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನನ್ನ ಇಚ್ಛೆನೇ ಬೇರೆ, ಅವನ ಇಚ್ಛೆನೇ ಬೇರೆ ಅಂತ ಯಾವತ್ತೂ ಆಗ್ಬಾರ್ದಂತೆ. ನಿನ್ನ ಇಚ್ಛೆಗೆ ಬಂದದ್ದೇ ನನ್ನ ಇಚ್ಛೆಗೆ ಬರಲಿ. ಇನ್ನೊಂದು ಕಡೆ ದಾಸರೇ ಹೇಳ್ತಾರೆ, ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ. ಯಾವುದನ್ನಾದ್ರೂ ಕೊಡು, ನಾನ್ ತಲೆ ಹರಟೆ ಮಾಡಲ್ಲ. ದೇವರ ಬಳಿಗೆ ಹೋಗಿ ಇಂಥದ್ದನ್ನು ಕೊಡು ಅಂತ ಕೇಳಿದ್ರೆ ನನಗಿದು ಕೊಡಬೇಕು ಅಂತ ಗೊತ್ತಿಲ್ಲ ಅಂತ ಕೇಳಿದೀಯಾ ಅಂತ ದೇವರು. ಯಾವಾಗ ಯಾವುದನ್ನು ಕೊಡಬೇಕು ಅಂತ ನೀನು ಹೇಳಬೇಕೇನೋ ನನಗೆ. ನಾನ್ಯಾಕೆ ಸರ್ವಜ್ಞನಾಗಲಿ? ಇದನ್ನೆಲ್ಲ ಯೋಚನೆ ಮಾಡಿದ್ದಾರೆ ದಾಸರು. ಇದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಕೇಳಿ ಇಶುಗೊಳ್ತೀಯ, ಕೊಟ್ಟದ್ದನ್ನ ಸರಿಯಾಗೇ ಇದೆ ಅಂತ ಅದನ್ನು ಆರಾಧಿಸ್ತೀಯ, ಕೊಡಬಾರ್ದಾಗಿತ್ತು ಅಂತ ದೇವರನ್ನ ಬೆರಳು ಮಾಡಿ ತೋರಿಸ್ತೀಯಾ, ಅಥವಾ ಕೊಟ್ಟದ್ದನ್ನು ಅನುಭವಿಸುವಾಗ ಯಾಕಾದ್ರೂ ಕೊಟ್ಟಿಯೋ ಅಂತ ದೇವರನ್ನ ಹೀಯಳಿಸ್ತೀಯಾ? ಇದೇ ಭಾಗವತ ಧರ್ಮದ ಸೂಕ್ಷ್ಮತೆಗಳು. ಮನುಷ್ಯ ಇಲ್ಲೇ ಪರೀಕ್ಷೆ ಗುರಿ ಪಡ್ತಾನಂತ. ದಿನನಿತ್ಯ ದಿನಾ ಪರೀಕ್ಷೆ ಗುರಿ ಪಡೋದು ಈ ವಿಷಯದಲ್ಲಿ ಇಲ್ಲಿದೆ ಶುರು ಆಗ್ತದೆ. ಅದಕ್ಕೆ ಕುಂತಿ ಭಗವಂತನ ಬಳಿಗೆ ಹೇಳಿದ್ಲ ಮಾತು, ವಿಪದಃ ಸಂತು ನಶ್ಯಸ್ವತ್. ಇಷ್ಟು ದಿವಸ ಏನು ಕೊಟ್ಟಿದ್ದಿ, ಮುಂದೂ ಅದನ್ನೇ ಕೊಡು. ನಾನು ಅದನ್ನ ಬೇಡ ಅಂತನ್ಲಿಕ್ಕೆ ಎಷ್ಟರ ಮಟ್ಟಿಗೆ ಸ್ವತಂತ್ರಳು? ಇದನ್ನ ಕೊಡು, ಇದನ್ನ ಕೊಡಬೇಡ ಅಂತನ್ಲಿಕ್ಕೆ ನಾನು ಎಷ್ಟರ ಮಟ್ಟಿಗೆ ಸ್ವತಂತ್ರಳು? ನಾನೆಷ್ಟರ ಮಟ್ಟಿಗೆ ಸರ್ವಜ್ಞಳು? ಇದನ್ನು ಯೋಚಿಸಿ ಕುಂತಿ ಹೇಳ್ತಾಳೆ, ವಿಪದ ಸಂತು ನಶ್ಯಸ್ವತ ತತ್ರ ತತ್ರ ಜಗತ್ಪತೆ. ಕೊಡೋವನು ನೀನು ಶ್ರೀಹರಿ, ನಿನ್ನನ್ನು ನಿಯಂತ್ರಿಸೋಳು ನಾನಲ್ಲ. ನೀನು ಏನೇ ಕೊಟ್ಟರು ಅದು ಸರಿಯಾದದ್ದೇ ಇದೆ ಅಂತನ್ನೋ ಭಾವ ಬರ್ತದಲ್ಲ, ಅವನಿಗೆ ಪಕ್ವ ಭಕ್ತಿ ಅಂತ ಕರೀತಾರೆ. ಅವನ ಭಕ್ತಿಯನ್ನ ಪಕ್ವ ಅಂತ ಹಿರಿಯರು ಕರೆದ್ರು. ತರ್ಕ ಮಾಡೋರಿದ್ದಾರಲ್ಲ, ಅದು ಪಕ್ವ ಅಲ್ಲ. ಯುಕ್ತಿಗಳನ್ನ ಹಾಕಿ ಹಾಕಿ ತರ್ಕ ಮಾಡ್ತಿದ್ರೆ ಅದು ಪಕ್ವ ಆಗಲ್ಲ. ಹೀಗೆ ಭಾಗವತ ಧರ್ಮ ಅತಿ ಸೂಕ್ಷ್ಮವಾದದ್ದು ಅಂತ ತಿಳಿಸ್ಲಿಕ್ಕೆ ಕುಂತಿಯ ಈ ಚರಿತ್ರೆಯನ್ನ ಮೊದಲಿಗೆ ಹೇಳಿ, ನೋಡಿ ಕುಂತಿ ಹೀಗೆ ಕೇಳ್ಕೊಂಡಿದ್ದಾಳೆ, ಮತ್ತೆ ಉಳಿದವರು ದೇವರನ್ನು ಏನ್ ಕೇಳ್ಕೊಳ್ಬೇಕು ಅದನ್ನ ಸರಿಯಾಗಿ ಎಚ್ಚರ ವಹಿಸ್ಲಿ ಅಂತ ಸಂದೇಶ ಕೊಡ್ತದೆ. ಇದು ಮೊದಲನೇ ಸ್ಕಂದದಲ್ಲಿ ಬಂದದ್ದು. ಹೀಗೆ ಭಾಗವತದ ಮೊದಲನೇ ಸ್ಕಂದದಲ್ಲಿ ಪರೀಕ್ಷಿತ್ ರಾಜನ ಜನ್ಮ ವೃತ್ತ ಅಂತ ಹೇಳ್ತಾರೆ. ಅದು ಒಂದು ಸಂದೇಶವಾಹಕನೇ. ಪರೀಕ್ಷಿತ್ ರಾಜ ಉತ್ತರೆಯ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮನ ಅಸ್ತ್ರ ಆ ಗರ್ಭದಲ್ಲಿರೋ ಶಿಶುವನ್ನ ಕೊಲ್ಲಿಕ್ಕೆ ಬಂತು. ಅಸ್ತ್ರ ಸುಡ್ತದೆ ಇನ್ನೊಂದಾಗ ಉತ್ತರೆಗೆ ಅರ್ಥ ಆಯ್ತು, ಅಶ್ವತ್ಥಾಮನ ಅಸ್ತ್ರ ಬರ್ತಾ ಇದೆ, ಪಾಂಡವರ ಸಂತತಿ ಇಲ್ಲ ಅನ್ನಿಸ್ಬೇಕು ಅಂತ ಬರ್ತಾ ಇದೆ, ಕೃಷ್ಣನನ್ನೇ ಶರಣು ಹೋಗ್ಬೇಕು, ಕೃಷ್ಣನೇ ರಕ್ಷಣೆ ಮಾಡಬೇಕು. ಪಾಹಿ ಪಾಹಿ ಜಗನ್ನಾಥ, ಇದು ಉತ್ತರೆ ಪ್ರಾರ್ಥನೆ ಮಾಡ್ತಾಳೆ. ಹೇ ಜಗನ್ನಾಥ ಪಾಹಿ ಪಾಹಿ, ಕಾಮಂ ದಹತು ಹೇ ನಾಥ ಮಾಮೇ ಗರ್ಭೋ ನಿಪಾತ್ಯತ. ಕಾಮಂ ದಹತು, ಯಥೇಚ್ಛವಾಗಿ ಅಸ್ತ್ರ ಬೇಕಂದ್ರೆ ಸುಡಲೇಬೇಕು, ಅದು ಸುಡೋ ಕೆಲಸ ಮಾಡ್ತದೆ ಅಸ್ತ್ರ, ನನ್ನನ್ನು ಸುಟ್ಟು ಬಿಡ್ಲಿ. ಗರ್ಭ ಮೇ ನಿಪಾತ್ಯತ ಮಾ ನಿಪಾತ್ಯ, ನನ್ನ ಒಳಗೆ ಬೆಳೀತಿರುವ ಗರ್ಭ, ಆ ಮಗು ಪಾಂಡವರ ಸಂತತಿ, ಅದನ್ನು ಮಾತ್ರ ಉಳಿಸು ಕೃಷ್ಣ ಅಂತ ಕೇಳ್ಕೊಂಡ್ಲಂತೆ. ಯೋಚನೆ ಮಾಡೋಣ. ಕುಂತಿ ಅತ್ತೆ, ಅವಳು ಕೇಳ್ತಾಳೆ, ಅತ್ತೆ ಅಂದ್ರೆ ಸುಭದ್ರೆಗೆ ಅತ್ತೆ ಅವಳು. ಕುಂತಿ ಕೇಳ್ತಾಳೆ, ವಿಪತ್ತು ನನಗೆ ಯಾವಾಗ್ಲೂ ಇರ್ಲಿ ಕೃಷ್ಣ, ಮುಂದುವರೆಸು, ವಿಪತ್ತೇ ಕೊಡು, ನಿನ್ನ ದರ್ಶನ ಆಗ್ತದೆ ಮೇಲಿಂದ ಮೇಲೆ ಅಂತ. ದೇವರ ದರ್ಶನದ ಲೋಭದಿಂದ ಸದಾ ವಿಪತ್ತನ್ನು ಪ್ರಾರ್ಥನೆ ಮಾಡಿದವಳು ಕುಂತಿ. ಆದ್ರೆ ಉತ್ತರೆ ಸ್ವಲ್ಪ ವ್ಯತ್ಯಾಸ ಮಾಡಿದ್ಲು. ನನ್ನನ್ನ ಬೇಕಂದ್ರೆ ಅಸ್ತ್ರ ಸುಡ್ಲಿ, ಆದ್ರೆ ಒಳಗಿರೋ ಗರ್ಭವನ್ನು ಕೃಷ್ಣ ರಕ್ಷಿಸು ಅಂತ ಕೇಳಿದ್ಲ. ಅದಕ್ಕೆ ವಿವಿಧ ವಿವಿಧ ಭಕ್ತರು, ಆ ಭಾಗವತ ಧರ್ಮದಲ್ಲಿ ಸೂಕ್ಷ್ಮತೆ ಇದೆ. ಆಶ್ಚರ್ಯ ಅಂದ್ರೆ ನನ್ನೂ ಉಳಿಸು ನನ್ನ ಮಗನ್ನೂ ಉಳಿಸು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅಸ್ತ್ರ ಎದುರುಗಡೆಗೆ ಬಂದಾಗಿದೆ. ಅವಳೇನಂತಾಳೆ, ನನ್ನ ಉಳಿಸ್ಬೇಕು ಅಂತೇನಿಲ್ಲ ಕೃಷ್ಣ, ನನ್ನ ಪ್ರಾಣ ಹೋದ್ರೂ ಹೋಗ್ಲಿ, ಆದ್ರೆ ಗರ್ಭದಲ್ಲಿರೋ ಮಗು ಮಾತ್ರ ಬೆಳಿಲಿ ಅಂತ ಅಂದ್ಲಂತೆ. ಇದು ಒಂದು ಭಾಗವತದ ಧರ್ಮ. ಏನಿದು?
ಒಳಗೆ ಬೆಳೀತಾ ಇರೋದು ಪಾಂಡವರ ಸಂತತಿ. ಅಸ್ತ್ರ ಬಂದಿದೆ, ಸುಡಬೇಕು ಅಂತ ಬಂದಿದೆ. ಬಂದಂಥ ಅಸ್ತ್ರ ಯಾವುದನ್ನಾದ್ರೂ ಒಂದು ಸುಟ್ಟು ಹೋಗ್ತದೆ, ನಿಜ. ಸ್ವತಂತ್ರನಾದ ಶ್ರೀಹರಿಯನ್ನು ಬೇಡುವಾಗ ಹೇಗೆ ಬೇಡಬೇಕು ಅಂತ ಮತ್ತೊಂದು ರೀತಿ ಹೇಳ್ತು ಭಾಗವತ ಧರ್ಮ. ನಾವೇನ್ ಮಾಡ್ತೇವೆ, ನಮ್ಮನ್ನ ಬದುಕಿಸು ಅಂತ ಕೇಳೋದೇ ಜಾಸ್ತಿ. ನಮ್ಮ ಮನಸ್ಥಿತಿನೇ ಹಂಗಿರ್ತದೆ. ಯಾವಾಗ ಅವ್ರದ್ದು ಬೇಕಂದ್ರೆ ಕೈಕಾಲು ಹೋದ್ರೆ ಪರವಾಗಿಲ್ಲ, ನನ್ನ ಮಾತ್ರ ಚೆನ್ನಾಗಿಟ್ಟಿರಪ್ಪ ದೇವರೇ ಅನ್ನೋದೇ ಜಾಸ್ತಿ. ಆದ್ರೆ ಉತ್ತರ ಹಾಗೆ ಮಾಡ್ಲಿಲ್ಲ. ನನ್ನ ಬೇಕಂದ್ರೆ ಬಲಿ ತಗೊಳ್ಳೋದಾದ್ರೆ ತಗೊಳ್ಳಿ, ಒಳಗೆ ಬೆಳಿತಿರೋ ಮಗುನ್ ಮಾತ್ರ ರಕ್ಷಿಸ್ಬಿಡು ಕೃಷ್ಣ ಅಂತ ತಾಯಿ ಹೇಳಿದ್ಲು. ಈ ಭಾಗವತ ಧರ್ಮದ ವಿಶೇಷತೆ ಏನು ಅಂದ್ರೆ, ನಮ್ಮ ಬದುಕು ಹೇಗಿರಬೇಕು, ದೇವರಲ್ಲಿ ಪ್ರಾರ್ಥಿಸುವಾಗ ಸ್ವಾಮಿ ನನಗೇನು ಕೊಡ್ತಿ ಕೊಡು, ಆದ್ರೆ ನಿನ್ನ ಭಕ್ತರು ಬಹಳ ಜನ ಇದ್ದಾರೆ, ವಿಷ್ಣು ಭಕ್ತರು, ಅವರಿಗೆ ಮಾತ್ರ ದುಃಖ ಕೊಡಬೇಡ ಅಂತ ಬೇಡ್ಬೇಕಂತ. ಇದು ಒಂದು ಪ್ರಾರ್ಥನೆ ವಿಶೇಷ. ನಮಗೇನಾದ್ರೂ ಕೊಡು ಸ್ವಾಮಿ, ಆದ್ರೆ ನಿನ್ನ ಭಕ್ತರು ಎಷ್ಟು ಜನ ಇಲ್ಲ ಭೂಮಿಯೊಳಗೆ, ಅವರೆಲ್ರಿಗೂ ದುಃಖ ಆಗೋ ಹಾಗೆ ಮಾಡಬೇಕು ಅಂತ ಇಲ್ಲಲ್ಲ. ಅದನ್ನ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ. ಕಾರಣ ಏನು? ಹಾಗೆ ಮಾಡಿದ್ದಕ್ಕೆ ಉತ್ತರೆಗೆ ಮಗುವನ್ನೂ ರಕ್ಷಿಸಿದ, ಮಗುವಿನ ಜೊತೆಗೆ ಪ್ರಾರ್ಥಿಸಿದ ತಾಯಿಯನ್ನೂ ರಕ್ಷಿಸಿದ ಭಗವಂತ. ಅಸ್ತ್ರವನ್ ಮಾತ್ರ ಹಿಮ್ಮೆಟ್ಟಿದ ಅಂತ ಹೇಳ್ತದೆ. ಇದು ನಮಗ್ ಕೊಡುವ ಸಂದೇಶ. ನಾವೇನಾದ್ರೂ ಇನ್ನೊಬ್ಬರ ಪರವಾಗಿ ಮತ್ತೊಬ್ಬರ ಕ್ಷೇಮವನ್ನ ಬಯಸಿ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅಂದ್ರೆ ಬೇಗ ಭಗವಂತ ಅನುಗ್ರಹ ಮಾಡ್ತಾನಂತೆ. ಅವರಿಗಷ್ಟೇ ಅಲ್ಲ, ನಮಗೂ ಮಾಡ್ತಾನಂತೆ. ಈ ನಿಸ್ವಾರ್ಥವೇ ಪ್ರೋಜ್ಜಿತ ಕೈತವೋತ್ರ ಪರಮಃ ಧರ್ಮಃ ಅಂತ ಹೇಳಿದ್ದಂತೆ. ಇದೇ ನಿಸ್ವಾರ್ಥ. ಮನುಷ್ಯನಿಗೆ ತನ್ನ ಬದುಕಿನ, ತನ್ನ ಕುಟುಂಬದ, ತನ್ನ ರಕ್ಷಣೆಯ ಬಗ್ಗೆ ಯಾವಾಗಲೂ ಯೋಚನೆಯನ್ನು ಬಿಡ್ಲಿ ಅಂತ ಹೇಳಿ ದೇವರು ಹೇಳ್ತಾನೆ. ನಿನ್ನ ಬಗ್ಗೆ ನೀನು ಯೋಚಿಸ್ಬೇಡ, ಅದನ್ನ ನಾನು ಯೋಚಿಸ್ತೇನೆ. ನನ್ನ ಭಕ್ತರ ಬಗ್ಗೆ ನೀನು ಯೋಚನೆ ಮಾಡು. ಈ ಭಾವ ನಮ್ಮಲ್ಲಿ ಯಾವತ್ತು ಬರೋದು? ಯಾರಿಗಾದ್ರೂ ಒಂದ್ ರೀತಿ ಬೈದ್ರೆ, ಅಂದ್ರೆ, ಆಡಿದ್ರೆ ಅದರಿಂದ ಅವರಿಗೆ ದುಃಖ ಆಗ್ತದೆ. ಎಷ್ಟು ದುಃಖ ಆಗ್ತದೆ? ನಮಗಂದ್ರೆ ಎಷ್ಟು ದುಃಖ ಆಗ್ತದೋ ಅದರಂತೆ ಅನ್ನೋ ಭಾವ ಬಂದು ನಾವು ಇನ್ನೊಬ್ಬರಿಗೆ ಅನ್ನೋದು ಯಾವತ್ತು ಬಿಡೋದು? ಅವರಿಗೂ ದುಃಖ ಆಗಬಾರದು, ಅವರೊಳಗೂ ಭಗವಂತನಿದ್ದಾನೆ. ಇದೆಲ್ಲ ಯೋಚನೆ ಯಾವಾಗ ಬರೋದು? ಇದನ್ನೇ ಭಾಗವತ ಹೇಳಿಕೊಡ್ತದೆ ನಮಗೆ. ನಿನ್ನೊಳಗಿರೋ ಭಗವಂತನೇ ಎಲ್ಲರೊಳಗಿದ್ದಾನೆ. ಸದಾ ನಿನ್ನ ಸ್ವಾರ್ಥ ಯೋಚನೆ ಮಾಡಬೇಡ, ಮತ್ತೊಬ್ಬರ ಬಗ್ಗೆ ಏಳಿಗೆಯನ್ನು ಬಯಸು, ಶ್ರೇಯಸ್ಸನ್ನ ಬೇಡ್ಕೋ, ಅದು ನಿನ್ನ ಶ್ರೇಯಸ್ಸಿಗೆ ಕಾರಣ ಆಗ್ತದೆ. ಈ ಧರ್ಮವನ್ನ ಭಾಗವತ ನಮಗೆ ಉತ್ತರೆಯ ಪ್ರಾರ್ಥನೆಯ ಮೂಲಕ ಸಂದೇಶವಾಗಿ ಕೊಡ್ತದೆ. ಕೃಷ್ಣ ಇಬ್ಬರನ್ನು ಬದುಕಿಸಿ ಜಗತ್ತಿಗೆ ತೋರಿಸಿದ. ಏನ್ ತೋರಿಸಿದ? ತನ್ನ ಅಚಿಂತ್ಯ ಶಕ್ತಿಯನ್ನು ತೋರಿಸಿದ. ಗರ್ಭದಲ್ಲಿ ಪ್ರವೇಶ ಮಾಡೋದು, ಬ್ರಹ್ಮಾಸ್ತ್ರವನ್ನು ಹಿಮ್ಮೆಟ್ಟೋದು, ಆ ಮಗುವಿನ ಸುತ್ತಲೂ ತಿರುಗೋದು, ಮಗು ಆ ಕೃಷ್ಣನ ದರ್ಶನ ಮಾಡೋದು, ಇದೆಲ್ಲ ಸಾಧಾರಣರಿಗೆ ಸಾಧ್ಯನ? ಅಚಿಂತ್ಯ ಶಕ್ತಿಯನ್ನು ತೋರಿಸಿದ ಅಂತ ಭಾಗವತ ಹೇಳ್ತದೆ. ಆಮೇಲೆ ಏನಾಯ್ತು? ಪರೀಕ್ಷಿತನ್ ಜನ್ಮ ವೃತ್ತ ಅಂತ ಮುಂದುವರೆದು ಹೇಳ್ತಾರೆ. ಪರೀಕ್ಷಿತನ್ ಮೂಲಕವೇ ಕಲಿಯನ್ನು ನಿಗ್ರಹ ಮಾಡಿಸಿದ ಅಂತ ಕಥೆ ಹೇಳ್ತಾರೆ. ಮಹಾಭಾರತದಲ್ಲಿ ಕಲಿ ನಿಗ್ರಹದ ಕಥೆ, ಧರ್ಮರಾಜ ಕಲಿಯನ್ನು ನಿಗ್ರಹಿಸಿದ ಅಂತ ಒಂದು ಕಡೆ ಬಂದಿದೆ. ಆಗಿನ್ನೂ ಕಲಿಯುಗ ಪ್ರಾರಂಭ ಆಗಿರಲಿಲ್ಲ. ಕಲಿಯುಗ ಪ್ರಾರಂಭ ಆದ ಮೇಲೆ ಕಲಿ ನಿಗ್ರಹ ಮಾಡಿದ ಅಂದ್ರೆ ಪರೀಕ್ಷಿತ್ ರಾಜ ಅಂತ. ಇದು ವ್ಯತ್ಯಾಸ ಅಂತ ನಮ್ಮ ಅನಾಲಿಸಿಸ್ ನಲ್ಲಿ ತಿಳಿದು ಬರ್ತಾ ಇದೆ. ಎಂಥ ಅದ್ಭುತ ರಾಜ ಪರೀಕ್ಷಿತ್ ರಾಜ, ಕಲಿಯನ್ನೇ ನಿಗ್ರಹ ಮಾಡಿದ. ಆ ನಿಗ್ರಹದ ಸಂದೇಶ ಏನು ನೋಡಿ? ಒಬ್ಬ ಕ್ಷತ್ರಿಯರಾದ ರಾಜ ಲೋಕದಲ್ಲಿ 2 ಥರದ ಶತ್ರುಗಳನ್ನ ನಿಗ್ರಹಿಸಬೇಕು. ಒಂದು ತನ್ನ ಸಂಪತ್ತಿನ ಮೇಲೆ ದಾಳಿ ಮಾಡೋರು, ಪ್ರಜೆಗಳಿಗೆ ಹಿಂಸೆ ಕೊಡುವ ಕಳ್ಳರು ಕಾಕರು, ಇವರನ್ನೆಲ್ಲ ನಿಗ್ರಹಿಸಿ ಹೊರಗಡೆಯಲ್ಲೆಲ್ಲ ಸರಿಯಾದ ರೀತಿಯಲ್ಲಿ ನಿಯಮ ನೀತಿಗೆ ಅನುಗುಣವಾಗಿರೋ ಹಾಗೆ ಮಾಡಬೇಕು. ಅದು ಒಂದು ರಾಜರ ಕರ್ತವ್ಯ, ಅದು ಅವರಿಗೆ ಧರ್ಮ, ಸ್ವಧರ್ಮ ಅದು. ಆದ್ರೆ ಸಾರೋದ್ಧಾರಕಾರರು ಹೇಳ್ತಾರೆ, ಪರೀಕ್ಷಿತನ ಕಥೆ ಭಾಗವತದಲ್ಲಿ ಹೇಳುವಾಗ ಕ್ಷತ್ರಿಯ ರಾಜರು ಬರೀ ಹೊರಗಿನ ಶತ್ರುಗಳನ್ನಲ್ಲ,
ಆಂತರಿಕ ಶತ್ರುಗಳನ್ನು ನಿಗ್ರಹಿಸಿಕೊಳ್ಬೇಕು. ಇದೇ ಭಾಗವತದ ಧರ್ಮ. ಅದನ್ನ ಪರೀಕ್ಷಿತ್ ರಾಜ ಮಾಡಿದ್ದ ಅಂತ ವಿವರಣೆ ಕೊಡ್ತಾರೆ. ಶತ್ರುಗಳು ಎರಡು ರೀತಿ, ಬಾಹ್ಯ ಶತ್ರುಗಳು, ಆಂತರಿಕ ಶತ್ರುಗಳು. ಆಂತರಿಕ ಶತ್ರುಗಳು ಅಂದ್ರೆ ಕಲಿ, ಅದರದ್ದೇ ವಿವರಣೆ ಕೊಡ್ತದೆ ಪುರಾಣ. ಲೋಭೋ ನೃತಂ ಚೌರ್ಯಮನಾರ್ಯ ಮೋಹ ಅಥವಾ ಅಂಹ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭ. ಇವರೆಲ್ಲ ಆಂತರಿಕ ಶತ್ರುಗಳು. ಇವತ್ತು ನಮ್ಮಲ್ಲಿ ಎಷ್ಟು ಸಲಿ ಪುರಾಣ ಹೇಳಿಲ್ಲ, ಪುರಾಣ ಕೇಳಿಲ್ಲ, ಎಷ್ಟೆಲ್ಲ ಪಾರಾಯಣ, ಪುನಶ್ಚರಣ, ದೇವರ ನಮಸ್ಕಾರ ಯಾವೆಲ್ಲ ಮಾಡಿದ್ದೇವೆ. ನಾವ್ಯಾರು ಏನು ಸಾಮಾನ್ಯರಲ್ಲ, ಎಷ್ಟು ಮಾಡಿದ್ದೀವಿ. ಆದ್ರೂ ಭಾಗವತ ಧರ್ಮಾನುಷ್ಠಾನ ಮಾಡಿಕೊಂಡು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಯಾಕೆ ಆಗ್ತಾ ಇಲ್ಲ? ಏನ್ ಕಾರಣ? ಏನೋ ಒಂದು ಕಾರಣ ಇರಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಧರ್ಮ ಮಾಡಿಲ್ಲ ಅಂತ ಅನ್ನಬಾರದು, ಎಷ್ಟು ಮಾಡಬೇಕೋ ಅಷ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬೇಕು. ನಮ್ಮಿಂದ ಇನ್ನೂ ಮಾಡಬೇಕು, ಮಾಡ್ಲಿಕ್ಕೆ ಅವಕಾಶ ಇದೆ, ಅಷ್ಟು ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೇನೋ ಕಾರಣ ಇರಬೇಕಲ್ಲ. ಏನ್ ಕಾರಣ? ಲೋಭೋ ನೃತಂ ಚೌರ್ಯಮನಾರ್ಯಮಂಹ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭ. ಇದೇ ಕಾರಣ. ಕಲಿಯುಗದೊಳಗೆ ಮನುಷ್ಯನಿಗೆ ಧರ್ಮ ಮಾಡಲಿಕ್ಕೆ ಕೊಡದೆ ಒಳಗೆ ಅಧರ್ಮವನ್ನ, ಆಂತರಿಕ ಶತ್ರುಗಳನ್ನ ಬೆಳೆಸಿ ಹುಟ್ಟಾಕಿ ಅವರನ್ನ ಧರ್ಮದಿಂದ ದೂರ ಮಾಡೋ ಪ್ರಯತ್ನ ಮಾಡೋದು ಕಲಿಯಂತೆ. ಅದನ್ನ ಪರೀಕ್ಷಿತ್ ರಾಜ ಮನಗಂಡು ಕಲಿಯನ್ನೇ ನಿಗ್ರಹ ಮಾಡ್ತೇನೆ. ಒಳಗಿನ ಶತ್ರುಗಳನ್ನು ಗೆಲ್ಲುವವ ಹೊರಗಿನ ಶತ್ರುಗಳನ್ನು ಅನಾಯಾಸೇನ ಗೆಲ್ಲಬಲ್ಲ. ಈ ಅರ್ಥದಲ್ಲಿ ಪರೀಕ್ಷಿತ್ ರಾಜನ ಕಲಿ ನಿಗ್ರಹದ ಕಥೆಯನ್ನ ವಿವರಣೆ ಕೊಟ್ಟಿದೆ ಪುರಾಣ ಅಂತ ಹೇಳ್ತಾ ಇದ್ದಾರೆ. ಒಳಗಿನ ಶತ್ರುಗಳು ಅಂದ್ರೆ ಹೇಗೆ ಅವ್ರ ಶತ್ರುಗಳಾಗ್ತಾರೆ? ಕಲಿ ಅಧರ್ಮಾಂಗಗಳನ್ನ ನಮ್ಮಲ್ಲಿ ಅಭಿವೃದ್ಧಿ ಮಾಡಿಸ್ತಾನೆ, ಧರ್ಮಾಂಗವನ್ನ ನಮ್ಮಿಂದ ದೂರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ಒಂದೊಂದಕ್ಕೂ ಒಂದೊಂದು ಅಧರ್ಮಾಂಗಗಳೇ ಧರ್ಮಾಂಗಗಳನ್ನು ನಾಶ ಮಾಡ್ತಾವೆ ನಮ್ಮಲ್ಲಿ. ಇದು ನಮ್ಮ ಅನುಭವಕ್ಕೆ ಬಂದಿರ್ತದೆ. ನಾವು ಧಾರ್ಮಿಕರಾಗಿದ್ದೇವೋ ಇಲ್ಲೋ ಅಂತ ಬಹಳ ಬೇಗ ಪತ್ತೆ ಹಚ್ಚಬಹುದು ಈ ಕಥೆ ಕೇಳಿಬಿಟ್ರೆ. ಈಗ ಶುಗರ್ ಬಂದಿದೆ ಇಲ್ಲೋ ಅಂತ ಎಲ್ಲರೂ ಪತ್ತೆ ಹಚ್ಚಲಿಕ್ಕೆ ಮನೆಯೊಳಗೆ ಮಿಷನ್ ತಂದಿಟ್ಟುಕೊಂಡ್ವಲ್ಲ, ಅದೊಂದು ಸಣ್ಣದು ಹೀಗೆ ಅಂತ ಬೆರಳಿಗೆ ಚುಚ್ಚಬೇಕು, ಆಮೇಲೆ ಅದ್ರ ರಕ್ತ ಬರ್ತದೆ, ಅದು ಇನ್ಯಾವುದಕ್ಕೋ ಎಷ್ಟಿದೆ ಅಂತ ಅದು ನಂಬರ್ ತೋರಿಸ್ತದೆ. ಎಲ್ಲ ಡಿಜಿಟಲೈಸ್ ಆಗಿದೆ ಈಗ. BP ಬಂದಿದೆ ಇಲ್ಲೋ ಅಂತ ಕಂಡು ಹಿಡಿಲಿಕ್ಕೆ ಒಂದು ಮಷಿನ್ ಬಂತಷ್ಟೇ. ಹಾಗೆ ಮನುಷ್ಯನಲ್ಲಿ ಧರ್ಮದ ಪ್ರತಿಶತ ಅಧರ್ಮ ಎಷ್ಟು ಪ್ರತಿಶತ, ಶೇಕಡ ಇಷ್ಟಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಒಂದು ವ್ಯವಸ್ಥೆ ಇದೆನೋ ಇಲ್ಲೋ ಅಂತ ಪ್ರಶ್ನೆ. ನಾನು ಧಾರ್ಮಿಕನೋ ಹೌದೋ ಅಲ್ಲೋ, ನನ್ನೊಳಗೆ ಕಲಿ ಬಂದಿದಾನೋ ಬಂದಿಲ್ವೋ, ಅಥವಾ ಬರಬೇಕು ಅಂತ ಈಗ ಹೊಂಚಾಗ್ತಿದ್ದಾನೋ ಹೇಗೋ, ಬಂದ್ರೆ ಎಷ್ಟು ಪ್ರತಿಶತ ಬಂದಿದ್ದಾನೆ, ಇನ್ನೆಷ್ಟು ಪ್ರತಿಶತ ಬರ್ಲಿಕ್ಕಿದ್ದಾನೆ, ಇದನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ಯೋಚನೆ ಮಾಡದಿದ್ರೆ ಹೇಗೆ? ಇದನ್ನು ಹೇಳ್ಕೊಳ್ಳಿಕ್ಕೆ ಪರೀಕ್ಷಿತ್ ರಾಜನ ಕಲಿ ನಿಗ್ರಹದ ಕಥೆ ಹೀಗೆ ಅನಾಲಿಸಿಸ್ ಮಾಡ್ಬೇಕದ. ಅವನೇನ್ ಹೇಳ್ತಾ ಇದ್ದಾನೆ? ಸತ್ಯ, ತಪಸ್ಸು ಹಾಗೂ ದಯಾ. ಸತ್ಯ, ತಪಸ್ಸು, ದಯಾ, ಶೌಚ ಅಂತ 4 ಧರ್ಮಾಂಗಗಳು. ಮನುಷ್ಯ ಸತ್ಯವಂತನಾಗಿರ್ಬೇಕು. ಸತ್ಯ ಅಂದ್ರೆ ಪ್ರಾಮಾಣಿಕತೆ ಅಂತ ಅಭಿಪ್ರಾಯ. ಇದನ್ನು ಹೆಚ್ಚು ವಿವರಣೆ ಮಾಡಬೇಕಿಲ್ಲ. ವಾಸ್ತವಿಕವಾಗಿ ನಾವು ಎಷ್ಟು ಪ್ರಾಮಾಣಿಕರು ಅಂತ ಇನ್ನೊಬ್ಬರು ಪತ್ತೆ ಹೆಚ್ಚು ಹೇಳಬೇಕೆ? ಬಹಳ ಪ್ರಾಮಾಣಿಕರು ಇವರು. ದೀನಭಕ್ತರು, ಉದ್ಧಾರಕರು, ದಾನಶೂರ ಕರ್ಣರು. ಈಗ ಹುಟ್ಟಿದಬ್ಬ ಬಂದ ಕೂಡ್ಲೇನೆ ಪೇಪರ್ನಲ್ಲಿ ಹಾಕಿಸ್ಕೊಳ್ತೇವಲ್ಲ, ದುಡ್ಡು ಕೊಟ್ಟು ಹಾಕಿಸ್ಕೊಳ್ತಾರೆ. ಅದು ಒಂದೇ ಕಾಪಿ ಪೇಸ್ಟ್. ಎಲ್ಲ ರಾಜಕಾರಣಿಗಳ ಹುಟ್ಟಿದಬ್ಬಕ್ಕೆ ಅದೇ ಇರ್ತದೆ, ಪ್ಯಾರಾಗ್ರಾಫ್ ಚೇಂಜ್ ಆಗಿರ್ತದೆ ಅಷ್ಟೇ, ಕಾಪಿ ಪೇಸ್ಟ್. ಅಂದ್ರೆ ಮನುಷ್ಯ ಪ್ರಾಮಾಣಿಕತೆಯನ್ನು ಪೇಪರ್ನಿಂದ ತೋರಿಸ್ಕೊಳ್ಬೇಕಾಯ್ತು ಇವಾಗ ದುಡ್ಡು ಕೊಟ್ಟು. ಇದು ಬೇಡ ಅಂತ ಹೇಳಿ ಪುರಾಣಗಳು ಹೇಳ್ತಾವೆ. ಮನುಷ್ಯನ ಧರ್ಮ ಅಂದ್ರೆ ಏನದು? ಇನ್ನೊಬ್ಬರಿಂದ ನೀನು ಹೇಳಿಸ್ಕೊಂಡು ಧಾರ್ಮಿಕ ಅಂತ ಅನಿಸ್ಕೊಳ್ಬೇಡ. ಅದಕ್ಕೆ ಧರ್ಮದ ಮೊದಲನೇ ಅಂಗವೇ ಸತ್ಯ ಅಂತ ಹೇಳಿಬಿಟ್ಟು ಪ್ರಾಮಾಣಿಕತೆ. ಎಷ್ಟಿದೆ?
ಎಷ್ಟಿದೆ ನಮ್ಮಲ್ಲಿ? ಎಷ್ಟು ಪ್ರತಿಶತ ಇದೆ? ಈ ಧರ್ಮಾಂಗ, ಧರ್ಮದ 4 ಅಂಶಗಳಲ್ಲಿ ಸತ್ಯ ಅನ್ನೋದು ಮೊದಲನೇ ಧರ್ಮಾಂಗ. ಇದನ್ನ ಕಲಿ ತನ್ನ ಪ್ರಭಾವದಿಂದ ಏನ್ ಮಾಡ್ತಾನೆ? ಅನೃತ ಅನ್ನೋ ಅಧರ್ಮಾಂಗವನ್ನು ಪ್ರಯೋಗಿಸಿ ಸತ್ಯ ಅನ್ನೋ ಧರ್ಮಾಂಗವನ್ನು ನಮ್ಮೊಳಗೆ ನಾಶ ಮಾಡ್ತಾನಂತೆ. ಅನೃತ ಅಂದ್ರೆ ಏನು? ಸಂಸ್ಕೃತದಲ್ಲಿ ಋತ ಅಂದ್ರೆ ಯಥಾರ್ಥ, ಪ್ರಾಮಾಣಿಕ, ಸತ್ಯ. ಅನೃತ ಅಂದ್ರೆ ಸುಳ್ಳು ಅಂತ ಅರ್ಥ. ಅಂದ್ರೆ ಪ್ರಾಮಾಣಿಕತೆ ಮನುಷ್ಯನಲ್ಲಿ ಜಾಸ್ತಿ ಆಗ್ತಿದೆ ಅಂದ ಕೂಡಲೇ ಅವನು ಹೊಂಚಾಗ್ತಾನೆ. ಯಾಕೋ ಇವನು ಜಾಸ್ತಿ ಪ್ರಾಮಾಣಿಕನಾಗ್ಲಿಕ್ಕೆ ಶುರು ಆದ್ನಲ್ಲ, ಯಾಕೋ ಇತ್ತೀಚೆಗೆ ಸ್ವಲ್ಪ ಪುರಾಣಗಳಲ್ಲಿ ಜಾಸ್ತಿ ಅಭಿರುಚಿ ಹುಟ್ಟುಬಿಟ್ಟಿದೆ ಇವನಿಗೆ. ದೇವರ ಗುಡಿ ಗುಂಡಾರ, ವ್ರತ, ನಿಯಮ, ಪದ್ಯ, ಪದ್ಯ, ಸುಳಾದಿಗಳು ದಾಸರು ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಇವನು. ಯಾಕೋ ಇವೊಂದು ಹೆಚ್ಚಾಯ್ತು, ಬಾ ಮಾಡ್ತೇನೆ ಅಂತ ಹೇಳಿ ಅನೃತ ಅನ್ನೋ ಅಧರ್ಮಾಂಗವನ್ನು ಅವನ ಮೇಲೆ ಬಳಸ್ತಾನೆ. ಅನೃತ ಅಂದ್ರೆ ಅರ್ಥ ಸುಳ್ಳು. ಅವನ ಒಳಗೆ ಅದು ಆಂತರಿಕ ಶತ್ರು ಅಂತ ಆವಾಗಲೇ ಹೇಳಿದ್ದೇನೆ. ಆಂತರಿಕ ಶತ್ರುಗಳು ಇವರೆಲ್ಲ ಒಳಗಿನಿಂದಲೇ ಪ್ರಯೋಗ ಮಾಡಿರ್ತಾನೆ. ಹಾಗಾಗಿ ಅನೃತ ಅನ್ನೋ ಅಧರ್ಮಾಂಗದಿಂದ ಸತ್ಯ ಅನ್ನೋ ಧರ್ಮಾಂಗವನ್ನು ನಾಶ ಮಾಡ್ತಾನೆ. ಇದನ್ನ ನಾನು ಪ್ರತ್ಯೇಕ ಬಿಡಿಸಿ ಹೇಳಬೇಕಿಲ್ಲ, ಇಷ್ಟು ಹೇಳಿದ್ರೆ ಸಾಕು. ನಾವು ಯಾವಾಗ ಧಾರ್ಮಿಕರಾಗಿದ್ದೇವೆ, ನಾವು ಯಾವಾಗ ಅಧಾರ್ಮಿಕರಾದ್ವಿ ಅಂತ ನಾವೇ ತಿಳ್ಕೊಳ್ಳಿಕ್ಕೆ ಬರ್ತಾ ಇದೆ. ಸುಳ್ಳು ಯಾವಾಗ ಹೇಳಿದ್ವಿ? ಎಷ್ಟು ಸತ್ಯವಂತರಾಗಿದ್ದೇವೆ? ಇದನ್ನ ಇನ್ನೊಬ್ರು ಯಾರಾದ್ರೂ ಪ್ರಶಸ್ತಿ ಕೊಟ್ಟು ಹೇಳಬೇಕೆ ನಮಗೆ? ಎಷ್ಟು ವಿವರಣೆ ಕೊಟ್ಟಿದೆ ನೋಡಿ. ಅವೆರಡಕ್ಕೂ ವಿರೋಧ ಇದೆ. ಅನೃತಕ್ಕೂ ಸತ್ಯಕ್ಕೂ ವಿರೋಧ ಇದೆ. ಮನುಷ್ಯ ಸತ್ಯವಂತನಾಗ್ಲಿಕ್ಕೆ ಹೋದಾಗೆಲ್ಲ ಕಲಿ ಅನೃತ ಅನ್ನೋ ಅಧರ್ಮಾಂಗದಿಂದ ಅವನನ್ನ ಪ್ರತಿಬಂಧಿಸ್ತಾನೆ. ಇದು ಕಲಿ ಮಾಡೋದು ಕೆಲಸ. ಹೀಗೆ ತಪಸ್ಸು. ಯಾರಲ್ಲಿ ತಪಸ್ಸು ಅಂದ್ರೆ ಅರ್ಥ ದೇಹದಂಡನೆ ಹೆಚ್ಚೆಚ್ಚು ಮಾಡ್ತಾನೆ. ಕಾಯ ಕ್ಲೇಶ, ವ್ರತ, ನಿಯಮ, ಅನುಷ್ಠಾನ, ಉಪವಾಸ, ಅದು ಒಂದು ತಪಸ್ಸೆ. ಅಧ್ಯಯನ, ಅಧ್ಯಾಪನ ಬಿಟ್ಟು ಬಿಡದೆ ಮಾಡ್ತಾನೆ. ಕ್ಷಣ ವ್ಯರ್ಥ ಮಾಡದೆ ಮಾಡ್ತಿರ್ತಾನೆ. ಕಲಿಗೆ ಗೊತ್ತಾಗ್ತದೆ ಇವ್ನು ಯಾಕೋ ಜಾಸ್ತಿ ಆಯ್ತಲ್ಲ ಅಂತ. ತಪಸ್ಸು ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ. ಅದಕ್ಕೇನು ಉಪಾಯ? ಅಧರ್ಮದ ಮತ್ತೊಂದು ಅಂಗ ಇದೆ, ಮದ ಅಂತ. ಮದ ಅಂದ್ರೆ ಮನುಷ್ಯನಲ್ಲಿ ತಪಸ್ಸು ಮಾಡ್ತಾ ಮಾಡ್ತಾ ಇಷ್ಟು ಮಾಡಿದ್ದೇನೆ ಗೊತ್ತಾ ನಾನು ತಪಸ್ಸು, ಹೀಗೊಂದು ಮದ ಬರ್ಲಿಕ್ಕೆ ಶುರು ಆಗ್ತದೆ. ಮದ ಅಂದ್ರೆ ಅದೇ ಅರ್ಥ, ದೊಡ್ಡ ತಪಸ್ವಿ. ಆದ್ರೆ ಒಳಗಡೆಯಲ್ಲಿ ಮದ ಸೇರ್ಕೊಂಡ್ ಕೂಡಲೇ ಆ ತಪಸ್ಸು ಅನ್ನೋ ಧರ್ಮ ಅಂಗ ತಾನಾಗೆ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಮೊದ್ಲೆಲ್ಲ ಬಹಳ ಮಾಡಿದ್ದೇವೆ ನಾವೆಲ್ಲ ವಯಸ್ಸಿದ್ದಾಗ. ಅಲ್ಲ, ಈಗೇನೋ ಒಂಚೂರು ವಯಸ್ಸಾಯ್ತು ಕಡಿಮೆ ಮಾಡಿದ್ದೇವೆ ಅಷ್ಟೇ. ವಯಸ್ಸಿದ್ದಾಗ ಎಷ್ಟು ಪುರಾಣ ಕೇಳ್ತಿದ್ವಿ, ಹೇಳ್ತಿದ್ವಿ, ಓದ್ತಿದ್ವಿ, ವ್ರತ ಮಾಡ್ತಿದ್ವಿ, ನಿಯಮ ಮಾಡ್ತಿದ್ವಿ. ಈಗೀಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ. ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಈಗ ತನ್ನನ್ನೇ ತಾನು ಎಸ್ಟಿಮೇಟ್ ಮಾಡಿ ಹೇಳ್ತಿರ್ತಾನೆ. ಅದು ಓವರ್ ಆಗ್ತಾ ಇದೆ, ಕೇಳೋವನಿಗೆ ಅಸಹ್ಯ ಬರ್ತಾ ಇದೆ ಅಂತ ಗೊತ್ತಾಗ್ತಿರಲ್ಲ, ಅಷ್ಟು ಹೇಳ್ಕೊಳ್ತೇವೆ ನಾವು ನಮ್ಮ ಬಗ್ಗೆ. ಎಷ್ಟು ಓಡಾಡ್ತಿದ್ವಿ ನಾವು, ಬೆಳಗ್ಗೆ ಅಲ್ಲಿ, ಸಾಯಂಕಾಲ ಇಲ್ಲಿ, ಹೀಗೆ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಈ ಮನುಷ್ಯನ ಮನಸ್ಸಿನಲ್ಲಿ ಬರುವ ಈ ಭಾವ ಇದೆ, ಇದು ಆಂತರಿಕ ಶತ್ರು. ಅದು ಅವನಿಗೆ ಮುಂದೆ ತಪಸ್ಸು ಮಾಡ್ಲಿಕ್ಕೆ ಅದು ತೊಡಕಾಗ್ಲಿಕ್ಕೆ ಶುರು ಆಗ್ತದೆ. ಬಿಡ್ತಾನೆ, ತಾನಾಗೆ ಬಿಡ್ತಾನೆ. ಮೊದಲೆಲ್ಲ ಮಾಡಿದೆ, ಸಂಧ್ಯಾ ಬೇಕಾದಷ್ಟು ಮಾಡಿದೆ. 3 ಹೊತ್ತು ಕೂಡ್ತಿದ್ದೆ ಮೂಗ್ ಹಿಡಿದು, ಗೊತ್ತಾ? ಎಲ್ಲಿ ನದಿ ಕಾಣ್ತದಲ್ಲಿ ಮುಳುಗುತ್ತಾ ಇದ್ದೆ. ಎಲ್ಲೆಲ್ಲಿ ಜಪ ಮಾಡಿದ್ದೀನಿ ನನಗೇ ನೆನಪಿಟ್ಟಿಲ್ಲ. ಅಷ್ಟು ಜಪ ಮಾಡಿದ್ದೇನೆ, ತಪಸ್ಸು ಮಾಡಿದ್ದೇನೆ. ಎಷ್ಟು ಕ್ಷೇತ್ರ, ಎಷ್ಟು ತೀರ್ಥಗಳಿಗೆ ಓಡಾಡಿದ್ದೇನೆ, ಲೆಕ್ಕನೇ ಇಲ್ಲ ಅಂತ. ಏನ್ ಲೆಕ್ಕನೇ ಇಲ್ಲ. ಬಾ ತಾಯಿ ಜನ್ಮ, ತಾಯಿ ಗರ್ಭದೊಳಗೆ 8 ಸಲ ಹುಟ್ಟಿ ಬಂದಿದ್ದಿ ನೆನಪಿದೆನಾ? ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ನಿನ್ನ ಕರ್ಮಾನುಸಾರ 8 ಸಲ ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಿ ನೆನಪಿದೇನೇನೋ? ಎಷ್ಟು ಪಾಪ ಮಾಡಿದಿ, ಎಷ್ಟು ಜನರನ್ನು ಹೀಯಾಳಿಸಿದಿ, ಎಷ್ಟು ಜನರನ್ನು ವ್ಯಂಗ್ಯ ಮಾಡಿದಿ, ಯಾವ್ದಾದ್ರು ನೆನಪು? ಅದ್ಯಾವುದು ಹೇಳ್ಕೊಳ್ಳೋದಿಲ್ಲ. ತಪಸ್ಸು ಮಾತ್ರ ವಿಪರೀತ ಮಾಡ್ಲಿಕ್ಕೆ ಶುರು ಮಾಡಿ ನೋಡಿ. ಅಧರ್ಮಾಂಗ ಧರ್ಮಾಂಗವನ್ನು ಹೇಗೆ ನಾಶ ಮಾಡ್ತದೆ. ಹೀಗೆ ಸ್ಮಯ ಅನ್ನುವಂಥ ಮತ್ತೊಂದು ಅಧರ್ಮಾಂಗದ ವಿವರಣೆ ಮಾಡ್ತಾರೆ. ಮನುಷ್ಯನಲ್ಲಿ ಬರುವ ಗರ್ವ, ಅದು ಕೂಡ ತನ್ನೊಳಗಿರುವಂತಹ ದಾನ ಅಥವಾ ದಯಾ ಅನ್ನುವ ಧರ್ಮಾಂಗವನ್ನು ನಾಶ ಮಾಡ್ತದೆ.
ಧರ್ಮಾಂಗವನ್ನು ನಾಶ ಮಾಡ್ತದೆ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ರೀತಿಯಾದ ಅಧರ್ಮಾಂಗಗಳಿಂದಲೇನೆ ಧರ್ಮಾಂಗಗಳನ್ನು ನಾಶ ಮಾಡ್ತಾನೆ ಅಂತ ವಿವರಣೆ ಮಾಡ್ತಾರೆ. ಹಾಗಾಗಿ ಕಲಿ ಭಾರಿ ಪ್ರಭಾವಶಾಲಿ, ಅಂಥಿಂಥ ಪ್ರಭಾವಶಾಲಿ ಅಂತ ಅವನನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಯಾರು. ಪ್ರಭಾವಶಾಲಿಯಾಗಿರ್ತಾನೆ ಕಲಿ. ಇದನ್ನೆಲ್ಲ ನೋಡೇ ಪರೀಕ್ಷಿತ್ ರಾಜ, ಕಲಿ ನಿನಗೆ ನನ್ನ ರಾಜ್ಯದಲ್ಲಿ ಸ್ಥಾನ ಕೊಡಲ್ಲ, ನೀನು ಅಧರ್ಮಾಂಗಗಳನ್ನು ಹಿಡಿದು ಧರ್ಮಾಂಗ ನಾಶ ಮಾಡ್ತೀ ಅಂತ ಪ್ರಬುದ್ಧವಾದ ವಿಚಾರ ಮಾಡಿ ಅವನನ್ನ ಇರಬೇಡ ಅಂತ ಹೇಳಿದ. ಕಲಿ ಏನ್ ಮಾಡಿದ? ನನ್ನೇ ಇರಬೇಡ ಅಂತಾನಲ್ಲ ಈ ರಾಜ, ಯುಗನೇ ನಂದು, ಯುಗನೇ ನಂದು, ಇದು ಕೃತ ಅಲ್ಲ, ಇದು ತ್ರೇತೆ ಅಲ್ಲ, ಇದು ದ್ವಾಪರ ಅಲ್ಲ, ಯುಗನೇ ನಂದು, ನನ್ನೇ ಇರಬೇಡ ಅಂತಿದ್ದಾನಲ್ಲ. ಅದಕ್ಕೆ ಆತ ಶರಣು ಬಂದು ಪರೀಕ್ಷಿತ್ ರಾಜನಿಗೆ ಹೇಳ್ತಾನೆ, ನೀನು ಎಲ್ಲಿ ವಾಸ ಮಾಡುವಂತಿ ನಾನು ಅಲ್ಲೇ ಇರ್ತೇನೆ, ನನ್ನ ಮಾತ್ರ ಇರಬೇಡ ಅನ್ಬೇಡ ಅಂತ ಹೇಳಿದ. ಎಲ್ಲಾದ್ರೂ ವಾಸ ಮಾಡ್ಲಿಕ್ಕೆ ಸ್ಥಳ ಕೊಡು, ನಾನು ಅಲ್ಲೇ ಇರ್ತೇನೆ. ಆವಾಗ ಅಮೂನಿ ಪಂಚಸ್ಥಾನಾನಿ, ಜೂಜಿನಲ್ಲಿರು, ಮಧ್ಯದಲ್ಲಿ ಮದ್ಯಪಾನ ಸುರಾಪಾನ ಮಾಡ್ತಾರಲ್ಲ ಅಲ್ಲಿರು, ಹೀಗೆ ಒಂದೊಂದು ಸ್ಥಾನವನ್ನು ನಿರ್ದೇಶಿಸಿ ಕಲಿಗೆ ಕೊಟ್ಟ ಅಂತ ಕಲಿ ನಿಗ್ರಹ ಮಾಡಿದ ಪರೀಕ್ಷಿತನ ಕಥೆ ಮೊದಲನೇ ಸ್ಕಂದದಲ್ಲಿ ಬರ್ತದೆ. ಇದರ ತಾತ್ಪರ್ಯ ಏನು? ನಾವು ದೇವರಿಗೆ ಪ್ರಿಯರಾಗಬೇಕಾದ್ರೆ, ನಮ್ಮ ಬಳಿಗೆ ಸಜ್ಜನರು ಹೆಚ್ಚು ಬರಬೇಕು, ಸತ್ಸಂಗ ಆಗಬೇಕಾದ್ರೆ ಪರೀಕ್ಷಿತ್ ಮಾಡಿದಂತೆ ನಮ್ಮಲ್ಲಿ ನಾವು ಕಲಿಯನ್ನು ನಿಗ್ರಹ ಮಾಡಿಕೊಳ್ಬೇಕು ಅನ್ನೋ ಸಂದೇಶವನ್ನು ಭಾಗವತ ಕೊಡ್ತೀವಿ. ಇದು ನಮಗೆ ಅವಶ್ಯ ಕರ್ತವ್ಯ. ದುರ್ಗುಣಗಳನ್ನು ಹೋಗಲಾಡಿಸ್ಕೊಳ್ತಾ ಇಲ್ಲ, ಇಂದ್ರಿಯಗಳನ್ನು ಬಹಿರ್ಮುಖ ಮಾಡೋದು ಬಿಡ್ತಾ ಇಲ್ಲ, ಅಧರ್ಮಾಂಗಗಳನ್ನು ನಮ್ಮೊಳಗೆ ಬೆಳೆಸೋದು ಬಿಡುದಿಲ್ಲ, ಧರ್ಮಾಂಗ ಹೆಚ್ಚು ಮಾಡ್ತಾ ಇಲ್ಲ. ಆದ್ರೆ ದೇವ್ರು ಮಾತ್ರ ನಮ್ಮ ಮೇಲೆ ಕರುಣೆ ತೋರ್ಲಿ ಅಂತಂತೀವಿ. ಇದು ಯಾವ ನ್ಯಾಯ? ಕಲಿ ನಿಗ್ರಹ ಮಾಡ್ಕೊ, ಪ್ರಯತ್ನ ಪಟ್ಟು ಮಾಡ್ಕೊ, ಧರ್ಮಾಂಗದ ಪ್ರಭಾವ ಹೆಚ್ಚು ಮಾಡು, ಅಧರ್ಮಾಂಗವನ್ನ ಹೆಚ್ಚು ಕೆಳಮುಖ ಮಾಡು. ಮದ ಬರದೇ ಇರೋ ಹಾಗೆ ನೋಡ್ಕೊ, ನನ್ನಲ್ಲಿ ಮದ ಬರಬಾರದು ಅಂತ ಮದ ಬರದೇ ಇರೋ ಹಾಗೆ ನೋಡ್ಕೊ, ಸಂಘ ಮಾಡದೇ ಇರೋ ಹಾಗೆ ನೋಡ್ಕೊ. ವಿಷಯದ ಸಂಘ, ಮನುಷ್ಯನಲ್ಲಿ ಅತಿಯಾದ ವಿಷಯದ ಸಂಘ ಎಲ್ಲ ನಾಶ ಮಾಡ್ತದೆ ಶೌಚವನ್ನು. ಶೌಚ ಅನ್ನೋ ಧರ್ಮಾಂಗಕ್ಕೆ ವಿಷಯ ಸಂಘ ಅನ್ನುವಂಥ ಅಧರ್ಮಾಂಗವೇ ಶತ್ರು ಅಂತ. ನಮಗೆ ವಿಷಯದ ಲಾಲಸೆ ಜಾಸ್ತಿ, ಹಾಗಾಗಿ ಶೌಚ ಅನ್ನೋ ಧರ್ಮಾಂಗದ ಬಗ್ಗೆ ಅಸಡ್ಡೆ ಮೂಡ್ತದೆ. ಶೌಚ ಎರಡು ರೀತಿ. ಶೌಚ ಅಂದ್ರೆ ಬೇರೆ ಏನಲ್ಲ, ಫಲದ ಆಸೆಯನ್ನು ಬಿಡೋದೇ ಮಡಿವಂತಿಕೆ ಅಂತ ಹೇಳಿದ್ದಾರೆ ಸಾರೋದ್ಧಾರಕಾರ. ಮಾಡುವಾಗ ಮನುಷ್ಯ ಕರ್ತವ್ಯ ಪರನಾಗಿ ದೇವರ ಪೂಜೆಯಾಗಿ ಮಾಡ್ತಾ ಇದ್ರೆ ಮಡಿಯಾಗಿ ಮಾಡಿದ ಅಂತ ಅರ್ಥ. ಬಹಳ ಅದ್ಭುತ ಶೌಚ. ಅದು ಹೊರಟೋಗಿದೆ. ಯಾಕೆ? ವಿಷಯ ಸಂಘ ಜಾಸ್ತಿ ಆಗಿದೆ. ವಿಷಯ ಸಂಘ ಬಿಟ್ರೆ ತಾನಾಗೆ ಮಡಿ ಆಗ್ತಾನೆ. ಹೀಗೆ ಅಧರ್ಮಾಂಗದಿಂದ ಧರ್ಮಾಂಗಗಳನ್ನು ನಾಶ ಮಾಡ್ಕೊಳ್ಳೋದಕ್ಕಿಂತ ಧರ್ಮಾಂಗವನ್ನ ಚೆನ್ನಾಗಿ ಬೆಳೆಸಿ ಅಧರ್ಮಾಂಗವನ್ನ ನಾಶ ಮಾಡು ಅಂತ ಹೇಳ್ಕೊಡ್ತಾನೆ. ಇದು ನಿಗ್ರಹ ಅಂತಂದ್ರೆ. ಅಂದ್ರೆ ದಿನಾ ಕಾದಾಡಬೇಕು, ದಿನಾ ಕಾದಾಡಬೇಕು. ಅನೃತ ನಾನು ಬರ್ತೀನಿ ಅಂತಾನೆ. ನಮ್ಮೊಳಗೆ ಸತ್ಯ ಇರ್ತದೆ. ಸತ್ಯದ ಪ್ರಭಾವ ಕಡಿಮೆ ಆದ್ರೆ ಅನೃತ ಬಂದು ಕೂಡ್ತಾನೆ. ಸತ್ಯದ ಬಲ ಜಾಸ್ತಿ ಆದ್ರೆ ಅನೃತದ ಅಧರ್ಮಾಂಗವನ್ನು ಓಡಿಸ್ಲಿಕ್ಕಾಗ್ತದೆ. ಒಳಗೆ ನಡಿಬೇಕಾದ ಯುದ್ಧ ಇದು. ದಿನಾ ನಡಿಬೇಕಂತೆ, ದಿನಾ ನಿಗ್ರಹ ಮಾಡ್ಬೇಕು. ಪರೀಕ್ಷಿತ್ ರಾಜ ಎಂದೋ ಕಲಿ ನಿಗ್ರಹ ಮಾಡಿದ, ನಮಗಿವತ್ತೇನು ಸಂಬಂಧ ಇಲ್ಲ ಅಂತ ಭಾವಿಸಬಾರದು. ದಿನಾ ಮಾಡ್ಬೇಕು. ಪರೀಕ್ಷೆ ದಿನಾ ಒಡ್ಡುತ್ತಾನೆ ದೇವರು, ನಮ್ಮ ಮುಂದೆ ಒಡ್ಡುತ್ತಾನೆ. ನಮ್ಮ ಕಾರ್ಯಕ್ಷೇತ್ರಗಳಲ್ಲೇ ಎದುರುಗಡೆ ತಂದಿಡ್ತಾನೆ. ಅದು ವೈದ್ಯನಾದ್ರೆ ವೈದ್ಯನಿಗೆ ಒಂದು ರೀತಿ, ಸಾಫ್ಟ್ವೇರ್ ಆದ್ರೆ ಅವನಿಗೊಂದು ರೀತಿ, ವಕೀಲನಾದ್ರೆ ಅವನಿಗೊಂದು ರೀತಿ, ಇನ್ನೇನೋ ಯಾವ್ಯಾವುದೋ ಸೆಕ್ಟರ್ನಲ್ಲಿ ಕೆಲಸ ಮಾಡೋನಿಗೆಲ್ಲ ಮುಂದೆ ತಂದಿಡ್ತಾನೆ. ನೋಡೋಣ ಇವನು ಪ್ರಾಮಾಣಿಕತೆ ಎಷ್ಟು ಅಂತ. ಅಲ್ಲಿ ಅಧರ್ಮಾಂಗ ಬಿಟ್ಟಿರ್ತಾನೆ ಕಲಿ, ಅನೃತವನ್ನ. ಒಂದು ಸುಳ್ಳು ಹೇಳ್ರಿ ರಾಯರೇ, ಒಂದು ಸೈನ್ ಹಾಕ್ರಿ, ಒಂದು ಬಿಲ್ ಸ್ಯಾಂಕ್ಷನ್ ಮಾಡಿದ್ರೆ ಕೋಟಿಗಟ್ಟಲೆ ಬಂದ್ಬಿಡ್ತದೆ. ನಿಮಗೆ ಪರ್ಸೆಂಟೇಜು, ನನಗೆ ಪರ್ಸೆಂಟೇಜ್, ಎಷ್ಟೊತ್ತು ಇದನ್ನು ಮಾಡೋದ್ರಲ್ಲಿ. ಇದೇ ಪರೀಕ್ಷೆಗೆ ಒಟ್ಟುತ್ತಾನೆ ಭಗವಂತ. ಈ ಧರ್ಮಾಂಗ ಅಧರ್ಮಾಂಗಗಳ ಕಾದಾಟದಲ್ಲಿ ಅಧರ್ಮಾಂಗಗಳನ್ನ ದುರ್ಬಲಗೊಳಿಸಿ ಧರ್ಮಾಂಗಗಳ ಪ್ರಭಾವ ಹೆಚ್ಚು ಮಾಡಿಕೊಳ್ಳೋದಿದೆಯಲ್ಲ, ಇದು ಕಲಿ ನಿಗ್ರಹ ಅಂತ ಭಾಗವತ ಹೇಳಿಕೊಡುತ್ತೆ.
ಇದನ್ನ ಮಾಡಿಕೊಂಡು ಭಗವನ್ಮುಖರಾಗ್ರಿ. ಇದನ್ನ ಮಾಡಿದ್ರಿಂದಲೇ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರ ಸಂಬಂಧ ಆಯ್ತಂತೆ. ಶುಕಾಚಾರ್ಯರಂಥವ್ರ ಬಾಯಿಂದ ಭಾಗವತ ಕೇಳಬೇಕಾದ್ರೆ ಒಳಗಡೆಯಲ್ಲಿ ಕಲ್ಲಿನಿಟ್ಕೊಂಡು ಕೇಳಲಿಕ್ಕೆ ಆಗ್ತದ? ಅನೃತ ಸ್ಮಯ ಮದ ಎಲ್ಲ ಒಳಗಿಟ್ಕೊಂಡು ಶುಕಾಚಾರ್ಯರಂಥವ್ರ ಬಾಯಲ್ಲಿ ನೀವು ಪುರಾಣ ಹೇಳ್ರಿ ನಾನು ಕೇಳಿಬಿಡ್ತೀನಿ ಅಂದ್ರೆ ಅವ್ರು ಯಾಕೆ ಬರ್ತಿದ್ರು ಹೇಳಿ? ನೋಡಿ, ಇದೆಲ್ಲ ಸಂಬಂಧ ಇದೆ ಭಾಗವತಕ್ಕೆ. ಪ್ರಾರಂಭದಲ್ಲಿ ಕಲಿ ನಿಗ್ರಹದ ಕಥೆ ಹೇಳಿದ್ದು ಆಂತರಿಕ ಶತ್ರುಗಳನ್ನ ಮನುಷ್ಯ ಗೆಲ್ಲಬೇಕು. ಶತ್ರುಗಳು ಅಂದ್ರೆ ಇವರೇನೆ, ಅಧರ್ಮಾಂಗ, ಈ ರೀತಿ ಪರಿಚಯ ಮಾಡಿಸಿ ವ್ಯಾಖ್ಯಾನ ಮಾಡ್ತಾರೆ. ಇದಾದ ಮೇಲೆ ಪರೀಕ್ಷಿತ್ ರಾಜ ಇಷ್ಟೆಲ್ಲ ನಿಗ್ರಹ ಮಾಡಿದ್ರು, ಕೈ ಮೀರಿ ಹೋಯ್ತಂತೆ. ಒಮ್ಮೆ ಅವನೊಳಗೆ ಕಲಿ ಪ್ರವೇಶ ಆಗೋ ಹಾಗಾಯ್ತು. ಅವನಿಗೂ ಬಂತು ಮದ, ನಾನು ರಾಜ ಅಂತ ಮದ ಅವನಿಗೂ ಬಂತಂತೆ. ನೋಡಿದ್ರೆ ಇಷ್ಟು ನಿಗ್ರಹಿಸಿಕೊಂಡವನಿಗೂ ಬರ್ತದೆ ಅಂದ್ರೆ ಪ್ರಯತ್ನನೇ ಪಟ್ಟಿಲ್ಲ ನಾವಿನ್ನು ನಿಗ್ರಹ ಮಾಡ್ಲಿಕ್ಕೆ. ನಮ್ಮೊಳಗೆ ಏನೆಲ್ಲ ಇರಬೇಡ ಹೇಳಿ. ಅಂದ್ರೆ ಎಷ್ಟು ಹ್ಯಾಂಗ್ ಆಗಿರ್ಬೇಡ ನಮ್ಮ ಮೊಬೈಲ್. ಒಂದು ಫೈಲು ಅಪ್ಡೇಟ್ ಮಾಡ್ತಾ ಇಲ್ಲ, ಮೇಲಿಂದ ಮೇಲೆ ವೈರಸ್ ಬಂದೇ ಬಂದಿದೆ. ನಾವು ಎಲ್ಲೂ ಹೊರಗೆ ಹಚ್ಚಲಿಕ್ಕೆ ಹೋಗ್ತಾ ಇಲ್ಲ. ನಾವು ಪ್ರಾಮಾಣಿಕರ, ಸುಳ್ಳ್ರ, ಕಳ್ರ, ಅಥವಾ ತಪಸ್ವಿಗಳ, ಧಾರ್ಮಿಕರ, ಶೌಚವಂತರ, ದಾನವಂತರ, ದಯಾವಂತರ, ಅಥವಾ ಇನ್ನೊಬ್ರು ತಲೆ ಒಡೆಯೋರ, ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾವ್ಯಾರು. ಯಾಕೆ ಎಲ್ಲಿ ಏನು ಯೋಚನೆ ಮಾಡ್ಲಿಕ್ಕೆ ಹೊರಟ್ರೆ ಸಾಕು, ಯಾರು ಏನೊಂದು ಬಿಡ್ತಾರೋ ಏನೋ ಅಂತ ಭಯ. ನಮ್ಮ ಬಗ್ಗೆನೇ ಯೋಚಿಸದೇ ಇದ್ರೆ ಇನ್ನೊಬ್ಬರ ಬಗ್ಗೆ ಮಾತ್ರ ಭಾರಿ ಯೋಚನೆ ಮಾಡ್ತಿರ್ತೀವಿ. ಗೊತ್ತಿದೆ, ಅವನ ಬಗ್ಗೆ ಎಲ್ಲ ಗೊತ್ತಿದೆ. ಅದೇ ಅವ್ರ ಮನೆಯಲ್ಲಿ ಮೊನ್ನೆ ಹೀಗೆ ನಡೀತಲ್ಲ, ಎಲ್ಲ ಯೋಚನೆ, ಏನು ಅಪ್ಡೇಟ್ ಇದ್ದಾನ್ರಿ ಇವನು, ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ ಅಂತ. ಇದನ್ನೇ ಆತ್ಮಾವಲೋಕನ, ಆತ್ಮ ವಿಮರ್ಶ ಅಂತ ಸಾರೋದ್ಧಾರಕಾರರು ಹೇಳ್ತಾರೆ. ಕಲಿ ನಿಗ್ರಹದ ಕಥೆಯನ್ನು ಶ್ರವಣ ಮಾಡಿದ ಮೇಲೆ ಆತ್ಮಾವಲೋಕನ ಮಾಡಿಕೊಂಡು ಮನುಷ್ಯ ತನ್ನೊಳಗಿರುವ ಆಂತರಿಕ ಶತ್ರುಗಳನ್ನ ಎದುರಿಸುವ ಪ್ರಯತ್ನ ಪಡ್ಲಿ. ಇದು ಭಾಗವತಕ್ಕೆ ಬಹಳ ಮುಖ್ಯವಾದ ಸಂದೇಶ ಅಂತ ವ್ಯಾಖ್ಯಾನ ಮಾಡ್ತಾರೆ. ಪರೀಕ್ಷಿತ್ ರಾಜ ಒಮ್ಮೆ ಬೇಟೆ ಆಡ್ತಾ ಬಹುದೂರ ಬಂದಿದ್ದಾನೆ. ಕಾಡಿನಲ್ಲಿ ನೀರಡಿಕೆ ಆಗಿದೆ ಆತನಿಗೆ. ಶಮೀಕ ಅಂತ ಋಷಿಗಳ ಆಶ್ರಮ ಕಂಡು ಒಳಗೆ ನುಗ್ಗಿದ. ನೀರು ಬೇಕು ಅಂತ ಅಂಗಲಾಚಿದ್ರೆ ಶಮೀಕರು ಧ್ಯಾನಾಸಕ್ತರಾಗಿದ್ರು. ನೀರು ಅಂತ ಕೂಗಿದ್ರು, ಕೊಡ್ಲಿಲ್ಲ. ಪರೀಕ್ಷಿತನ ಮನಸ್ಸಿನಲ್ಲಿ ಭಾವ ಬಂತು, ಒಂದು ದುರ್ಭಾವ ಬಂತು. ಏನು? ನಾನು ರಾಜ, ಹಸ್ತಿನಾವತಿಯ ರಾಜ, ಪಾಂಡವರ ಮೊಮ್ಮಗ, ನೀರು ಕೇಳ್ತಿದ್ದೇನೆ, ಕೊಡ್ತಾ ಇಲ್ಲಲ್ಲ, ಇದು ಧ್ಯಾನವೋ ಧ್ಯಾನದ ಸೋಗೋ ಅಂತ ಅನ್ಕೊಂಡ. ಇವನಿಂದ ಆಗೋದು ಏನಿದೆ ನನಗೆ ಋಷಿಯಿಂದ, ನೀರು ಕೊಡ್ಲಿಲ್ಲ ನನಗೆ ಅಂತ ಹೇಳಿ ಆ ಬಿಲ್ಲಿನ ತುದಿಯಿಂದ ಸತ್ ಹಾವು ಅಲ್ಲೇ ಬಿದ್ದಿತ್ತಂತ ಯಾವುದೋ ಒಂದು. ಆ ಸತ್ ಹಾವನ್ನು ತೆಗೆದು ಅವರ ಕೊರಳಿಗೆ ಹಾಕಿದ, ತಿರಸ್ಕಾರ ಮಾಡಿ ಅಲ್ಲಿದ ಮನೆ ಕಡೆ ಹೊರಟ ಅಂತ ಕಥೆ. ಈ ರೀತಿ ಪ್ರೇರಣೆ ಯಾವುದರಿಂದ ಆಯಿತು ಅಂತ ಪ್ರಶ್ನೆ ಭಾಗವತದಲ್ಲಿ ಹೇಳ್ತದೆ. ಹೀಗೆ ಪ್ರೇರಣೆ ಯಾವುದರಿಂದ ಆಯಿತು? ಒಳಗಡೆ ಏನೋ ಭಾವ ಬಂದಿರಬೇಕು. ಮನುಷ್ಯರಿಂದ ಇನ್ನೊಬ್ಬ ಮಹಾತ್ಮರಿಗೆ ಅವಮಾನ ಆಗ್ತದೆ ಅಂದ್ರೆ ಒಳಗೇನೋ ಒಂದು ಪ್ರೇರಕ ಶಕ್ತಿ ಇರಬೇಕಲ್ಲ, ಬೇರೆ ಏನಲ್ಲ. ಅವನೊಳಗೆ ಬಂದಂತಹ ಮದ, ಗರ್ವ, ಸ್ಮಯ, ಅದು ಮಹಾತ್ಮರನ್ನ ದ್ರೋಹ ಮಾಡೋ ಹಾಗೆ ಮಾಡ್ತಂತೆ. ತಪಸ್ವಿಗಳನ್ನ, ಧರ್ಮ ಮಾಡುವ ಭಾಗವತ ಧರ್ಮರನ್ನ ನಾವು ಇವತ್ತು ಸುಮ್ಮನೆ ಎಲ್ಲರನ್ನ ಅವಮಾನ ಮಾಡ್ತೇವೆ ಅಂತಲ್ಲ, ನಮ್ಮೊಳಗೊಂದು ಪ್ರೇರಕ ಅಧರ್ಮ ಅಂಗ ಸೇರ್ಕೊಂಡಾಗ ಮಾಡ್ತೇವಂತ. ಸ್ಮಯ, ಮದ ಮನುಷ್ಯನಲ್ಲಿ ಬಂತು ಅಂದ್ರೆ ಹಿರಿಯರನ್ನ, ಅನುಭವಿಗಳನ್ನ, ಜ್ಞಾನಿಗಳನ್ನ, ತಪಸ್ವಿಗಳನ್ನ, ಯತಿಗಳನ್ನ ಯಾರನ್ನು ನೋಡಲ್ಲ ನಾವು. ಅಧರ್ಮಾಂಗದ ಕೆಲಸ ಅಷ್ಟು ಬಹಳ ಪ್ರಭಾವಶಾಲಿ. ಅದು ಇವತ್ತೆಲ್ಲ ಪ್ರಭಾವಶಾಲಿ ಅಂತ ನಿಮಗೆ ತಲೆನೋವು ಬಂದಿದೆನಾ? ಇದನ್ನು ತಗೊಳ್ಳಿ, ಬಹು ಬೇಗ ಅದು 10 ನಿಮಿಷದಲ್ಲಿ ಪರಿಹಾರ ಆಗ್ತದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ. ಹಂಗೆ ಮನುಷ್ಯನ ಮನಸ್ಸಿನೊಳಗೆ ಮದ, ಗರ್ವ, ಅಧರ್ಮಾಂಗಗಳು ಸೇರ್ತಾವೆ. ಎಂಥೆಂಥ ದೊಡ್ಡವರನ್ನು ಕೂಡ ಅವರಿಂದ ದ್ರೋಹ ಮಾಡೋ ಹಾಗೆ ಮಾಡಿಬಿಡ್ತದೆ. ಇದು ಅವನಲ್ಲಿ ನಡೀತು. ಆಮೇಲೆ ಪರೀಕ್ಷಿತ್ ರಾಜ ಆತ್ಮಾವಲೋಕನ ಮಾಡ್ಕೊಳ್ತಾನೆ. ನಾನು ಇವತ್ತು ತಪ್ಪು ಮಾಡಿದೆ, ಅಹೋ ಮಯಾ ನೀಚ ಮನಾರ್ಯವತ್ಕೃತಂ
ನಿರಾಗಸಿ ಬ್ರಹ್ಮಣಿ ಗೂಢವರ್ಚಸಿ. ನಿರಾಗಸಿ ಬ್ರಹ್ಮಣಿ ಗೂಢವರ್ಚಸಿ. ಬ್ರಹ್ಮಜ್ಞಾನಿಗಳು ಶಮೀಕ ಋಷಿಗಳು ಗೊತ್ತವನಿಗೆ ಪರಿಚಯನೇ. ಧ್ಯಾನ ಮಾಡ್ತಾ ಮೈಮರ್ತವರನ್ನ ಹೋಗಿ ಹೋಗಿ ಸತ್ತಾವ ಹಾಕಿ ಅವಮಾನ ಮಾಡಿಬಿಟ್ಟನಲ್ಲ, ನಾನು ರಾಜ ಅಂತ ಗರ್ವಪಟ್ಟನಲ್ಲ, ಅನ್ಯಾಯ ಆಯಿತು, ಅಧರ್ಮ ನಡೀತು. ಇದೆಲ್ಲ ನಡೆದದ್ದು ನನ್ನ ಸಂಪತ್ತು, ಅಧಿಕಾರ, ಅವುಗಳ ಮೇಲೆ ನಾನು ಮಾಡಿದ ಮದ. ಅದಕ್ಕೆ ನನಗಿಂತ ಪ್ರೇರಣೆ ನಡೆದಿದೆ, ಅಧರ್ಮ ನಡೆಯುವಂತಾಗಿದೆ. ಇದು ಕೈ ತಪ್ಪಿ ಹೋಗ್ಲಿ, ರಾಜ್ಯ ಬೇಡ, ಸಂಪತ್ತು ಬೇಡ, ನಾನು ಮಹಾತ್ಮರಿಗೆ ಮಾಡಿದ ಅವಮಾನಕ್ಕೆ ಶಿಕ್ಷೆ ಅನುಭವಿಸಬೇಕು, ಬೇಡ ನನಗೆ ಅಧಿಕಾರ ಅಂತ ಪರಿತ್ಯಜಿಸಿದ. ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟ ಅಂತ ಪುರಾಣ ಹೇಳ್ತದೆ. ಇದರ ಸಂದೇಶ ಏನು? ಕೈಮೀರಿ ಮನುಷ್ಯನಿಂದ ತಪ್ಪು ನಡೆಯೋದು ಅದು ಒಂದಾದ್ರೆ, ನಡೀತಲ್ಲ ಅಂತ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಇದು ಎರಡನೇದಂತ. ಇದು ಬಹಳ ಮುಖ್ಯ ಅಂತ ಭಾಗವತ ಧರ್ಮ ಹೇಳಿಕೊಡ್ತದೆ. ಈಗ ನಮ್ಮಿಂದ ಇಂಥ ಎಷ್ಟೋ ಅಪರಾಧಗಳು ನಡೆದು ಹೋಗಿದ್ದಾರೆ. ಪರೀಕ್ಷಿತ ಯಾವುದೋ ಒಂದು ಮಾಡಿದ್ದನ್ನು ಭಾಗವತ ಉದಾಹರಿಸಿತು. ನಾವು ಮಾಡಿದ್ದನ್ನೇನಾದ್ರೂ ಉದಾಹರಿಸ್ಲಿಕ್ಕೆ ಶುರು ಮಾಡಿದ್ರೆ ಇವತ್ತು ನಮ್ದು ಯಾರ್ದು ಸೆಲ್ಫಿ ತಕ್ಕೊಳ್ಳೋ ಹಾಗೆ ಇಲ್ಲ, ಅಷ್ಟು ಅಪರಾಧ ನಡೆದೋಗಿದ್ದಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ. ದೈವದ್ವೇಷ, ದೈವ ವಿರೋಧಿ ಚಟುವಟಿಕೆಗಳು, ಧರ್ಮದ್ವೇಷ, ಧರ್ಮ ವಿರೋಧಿಯಾಗಿರೋದು ಎಷ್ಟು ಮಾಡಿದ್ದೇವೆ ನಾವೆಲ್ಲ, ನಮಗೇ ಗೊತ್ತು. ಆ ಮಾಡಿದ್ದು ಒಂದು, ಅಯ್ಯೋ ಮಾಡಿದ್ದಲ್ಲ ಅಂತ ಮನಸ್ಸಿನಲ್ಲಿ ಪಡಬೇಕಾದ ಪಶ್ಚಾತ್ತಾಪ ಮತ್ತೊಂದು. ಅದಕ್ಕೆ ವಿಪ್ರತಿಸಾರ ಅಂತ ಕರೀತಾರೆ ಶಾಸ್ತ್ರಗಳಲ್ಲೆಲ್ಲ. ವಿಪ್ರತಿಸಾರತೋ ಯತೇಹೇ ಯಥಾ ಕುಶಸ್ತ್ರಾಧ್ಯಸನಂ ಮುರದ್ವಿಷಃ ಪದಾಂಬುಜೆ ವ್ಯಾಧವರಸ್ಯ ಗರ್ಹಿತಂ. ಶ್ರೀಕೃಷ್ಣ ಪರಮಾತ್ಮ ಸಂಕಲ್ಪ ಮಾಡಿದ್ದ ಪರಂಧಾಮಕ್ಕೆ ಹೊರಡಬೇಕಿನ್ನು ಅಂತ ಹೇಳಿ. ಒಬ್ಬ ಬೇಟೆಗಾರ ಬಿಲ್ಲಿಗೆ ಬಾಣ ಹೂಡಿ ಕೃಷ್ಣನ್ ಪಾದವನ್ನು ಜಿಂಕೆ ಅನ್ಕೊಂಡು ಬಾಣ ಬಿಟ್ನಂತೆ. ಅದೇನು ಅವನ ಕಣ್ಣಿಗೆ ಕಾಣಿಸ್ತೋ ಏನೋ ವಿಚಿತ್ರ, ಜಿಂಕೆ ಅಂದ್ಕೊಂಡ ಬಾಣ ಬಿಟ್ಬಿಟ್ಟ. ಆಮೇಲೆ ಹತ್ರ ಬಂದು ನೋಡ್ತಾನೆ, ಜಿಂಕೆ ಅಲ್ಲ, ಕೃಷ್ಣನ್ ಪಾದ. ಕೃಷ್ಣನ ಕಾಲು ಗಟ್ಟಿ ಹಿಡಿದು ಬಾಣ ತೆಗೆದು ತಲೆ ಮೇಲೆ ಇಟ್ಟುಕೊಂಡು ಕಣ್ಣೀರು ಸುರಿಸ್ತಾ, ತಪ್ಪಾಯ್ತು ತಪ್ಪಾಯ್ತು, ನನ್ನಿಂದ ಅಪರಾಧ ನಡೀತು ಕೃಷ್ಣ, ನನಗೆ ಗೊತ್ತಾಗ್ಲಿಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ. ಇಷ್ಟು ಪಶ್ಚಾತ್ತಾಪ ಪಟ್ಟ ಆತ ಕೃಷ್ಣ ಅಂತಾನೆ, ನನ್ನ ಸಂಕಲ್ಪನೂ ಅದೇ ಇತ್ತು, ನೀನು ಅದನ್ನೇ ಮಾಡಿದ್ದಿ, ನಿನಗೇನು ಅನಾಹುತ ಆಗಲ್ಲ, ನೀನೇನು ಚಿಂತೆ ಪಡಬೇಡ ಅಂತ ಅವನಿಗೆ ಅನುಗ್ರಹಿಸಿದ ಅಂತದೆ ಪುರಾಣ. ನೋಡಿ ಇಲ್ಲಿ ವಿಪ್ರತಿಸಾರತೋ ಯತೇಹೇ. ನೋಡಿ ವಿಪ್ರತಿಸಾರ, ಮನುಷ್ಯ ಅಪರಾಧ ಮಾಡಿಯೂ ಭಗವಂತನ ಬಳಿಗೆ ಒಂದು ಪಶ್ಚಾತ್ತಪ್ತನಾದ್ರೆ ಅದಕ್ಕೊಂದು ಫಲ ಇದೆ, ಅದಕ್ಕೆ ದೇವರ ಅನುಗ್ರಹ ಇದ್ದೇ ಇದೆ. ಭಾಗವತ ಅದನ್ನು ಹೇಳಬೇಕಾಗಿದೆ. ಪರೀಕ್ಷಿತ್ ರಾಜ ಭಾಗವತ ಧರ್ಮ ಚೆನ್ನಾಗಿ ಅನುಷ್ಠಾನ ಮಾಡುವವನೇ. ಅಪರಾಧ ನಡೀತು, ಅವನಿಂದ ಶಮೀಕರಂಥವರ ಕೊರಳಿಗೆ ಸತ್ತಾವ ಹಾಕಿತ್ತು. ಆದರೆ ಕಾಡಿನ ದಾರಿ ಹಿಡಿದು ಬರುವಾಗ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ನಲ್ಲ, ಅದು ಅವನಿಗೆ ಆ ಅಪರಾಧವನ್ನು ಪರಿಹಾರ ಮಾಡ್ಲಿಕ್ಕೆ ಕಾರಣ ಆಯಿತು. ಶುಕಾಚಾರ್ಯರು, ವೇದವ್ಯಾಸರು, ಪರಶುರಾಮ, ನಾರದರು ಇಂಥವ್ರದೆಲ್ಲ ಸಮಾಗಮ ಆಗಲಿಕ್ಕೆ ಕಾರಣ ಆಯಿತು ಅಂತ ಪುರಾಣ ಹೇಳ್ತದೆ. ಇವತ್ತು ನಾವು ಮಾಡುವ ಅಪರಾಧಗಳನ್ನ ದೇವರ ಮುಂದೆ ನಿಂತು ಪಶ್ಚಾತ್ತಾಪ ಪಟ್ಟು, ಸ್ವಾಮಿ ನನ್ನಿಂದ ಈ ಅಪರಾಧ ನಡೆದಿದೆ, ತಪ್ಪಾಗಿದೆ, ಕ್ಷಮಿಸು ಅಂತ ಅದಕ್ಕೆ ದಿನನಿತ್ಯ ಪ್ರಾರ್ಥನೆ ಅಂತ ಒಂದು ಪ್ರತ್ಯೇಕ ಇಟ್ಟರಂತೆ. ಉಪಚಾರಗಳ ಎಲ್ಲ ಆದಮೇಲೆ ಷೋಡಶ ಉಪಚಾರಗಳಲ್ಲಿ ಪ್ರಾರ್ಥನೆ ಸೇರಿದೆಯಾ? ಆಶ್ಚರ್ಯ. ಇಡೀ ಪೂಜೆ ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ ಎಲ್ಲ ಮಾಡ್ತಾ ಬರ್ತೀವಿ. ಪಂಚಾಮೃತ ಆಯ್ತು, ಸ್ನಾನ ಆಯ್ತು, ಯಜ್ಞೋಪವೀತ, ಗಂಧ, ಧೂಪ, ದೀಪ, ಅರ್ಚನೆ, ನೈವೇದ್ಯ ಎಲ್ಲ ಆದ ಮೇಲೆ ಕೊನೆಗೇನಿಟ್ರು? ಎರಡು ಇಟ್ರು. ಒಂದು ಪ್ರಾರ್ಥನೆ, ಇನ್ನೊಂದು ನಮಸ್ಕಾರ. ಇದು ಕೊನೆಗಿಟ್ರು ಹಿರಿಯರೆಲ್ಲ. ಬಹಳ ಮಹತ್ತರವಾದದ್ದು ಅವೆರಡು. ಅಲ್ಲ, ಎಲ್ಲ ಮಹತ್ತರವಾದದ್ದೇ ಪೂಜೆಯಲ್ಲಿ, ಇದು ಬಹಳ ವಿಶೇಷ. ಏನ್ ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ಏನು? ಅದು ಕೊಡು ಇದು ಕೊಡು ಅನ್ನೋದು ಪ್ರಾರ್ಥನೆ ಅಲ್ಲ. ನನ್ನಿಂದ ಆಗಬಾರ್ದದ್ದು ಆಗಿದೆಯಲ್ಲ, ಅದು
ಬಹಳ ಮನಸ್ಸಿಗೆ ಹಿಂಸೆ ಕೊಡ್ತಾ ಇದೆ ಸ್ವಾಮಿ, ಅದನ್ನ ನೀನು ಪರಿಹಾರ ಮಾಡು. ಅದಕ್ಕೆ ಪ್ರಾರ್ಥನೆಯಲ್ಲಿ ಸೇರಿಸ್ಕೊಂಡದ್ದು ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಮ್ಮದ ತ್ರಾಹಿ ಮಾಂ ಕೃಪಯಾ ದೇವ ಕರುಣಾಕರ ರಕ್ಷಕ. ಇದೆಲ್ಲ ಪ್ರಾರ್ಥನೆಯಲ್ಲಿ ಸೇರಿಸ್ಕೊಂಡದ್ದು. ಇದು ಪಶ್ಚಾತ್ತಾಪದ ಮತ್ತೊಂದು ರೂಪ. ಅದೇನಾಗಿರ್ತದೆ, ಬಾಯಲ್ಲಿ ಶ್ಲೋಕ ತಾನಾಗೆ ದಿನ ಬಂದೇ ಬರ್ತಾ ಇದೆ ನಮಗೆ, ಮನಸ್ಸಿನಲ್ಲಿ ಮಾತ್ರ ತಾಪ ಇಲ್ಲ. ಮನಸ್ಸಿನಲ್ಲಿ ತಾಪ ಇಲ್ಲ, ಬಾಯಲ್ಲಿ ಶ್ಲೋಕ ನಿಲ್ತಾ ಇಲ್ಲ. ದೇವರಂತಾನೆ ಇದು ಏನೋ ನಿನ್ ಪ್ರಾರ್ಥನೆ ಅಂತಾನೆ ದೇವರು. ಇದು ಏನೋ ನಿನ್ ಪ್ರಾರ್ಥನೆ, ನಿನ್ ಮನಸ್ಸಿನಲ್ಲಿ ಏನಾದ್ರೂ ಸ್ವಲ್ಪ ಅಪರಾಧಿಯ ಪ್ರಜ್ಞೆ ಬಂತೋ ಏನೋ. ಅಪರಾಧಿಗೆ ಅಪರಾಧಿ ಪ್ರಜ್ಞೆನೂ ಇಲ್ಲ, ಮಾಡಬಾರ್ದು ಇದು ಅಂತ ಮಾಡಬಾರ್ದಾಗಿತ್ತು ಅನ್ನೋ ತಾಪದ ಪ್ರಜ್ಞೆನೂ ಇಲ್ಲ. ಆದ್ರೆ ಬಾಯಲ್ಲಿ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೋಚಿಸ್ಬೇಕಿದನ್ನೆಲ್ಲ. ಭಾಗವತದ ಧರ್ಮ ಇವೆಲ್ಲ. ಭಗವಂತನಲ್ಲಿ ಅಪರಾಧಿ ಪ್ರಜ್ಞೆಯಿಂದ ತಪ್ಪಾಯಿತು ಅನ್ನೋ ಪಶ್ಚಾತ್ತಾಪದ ಭಾವ ಬಹು ಸಜ್ಜನರ ಯೋಗವನ್ನು ಕಲ್ಪಿಸ್ಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಪರೀಕ್ಷಿತ್ ರಾಜನಿಗೆ ಬಹು ಸಜ್ಜನರ ಸಂಬಂಧ ಯೋಗ ಕಲ್ಪಿಸುವಂತಾಯಿತು ಅಂತ ಪುರಾಣ ಹೇಳ್ತದೆ. ಹೀಗೆ ಭಾಗವತ ಧರ್ಮವನ್ನೇ ಪುರಾಣದ ಉದ್ದಕ್ಕೂ ಅನುಷ್ಠಾನ ಮಾಡಲಿ, ಅದಕ್ಕೆ ಯಾರೆಲ್ಲ ಸ್ಫೂರ್ತಿ, ಅದನ್ನು ಅನುಷ್ಠಾನ ಮಾಡಿದ್ರಿಂದ ಹೇಗೆ ಅನುಗ್ರಹ ಆಯಿತು ಅಂತ ಹೇಳೋದೇ ಉದ್ದೇಶ. ಕಥೆ ಕೇಳಿರ್ತೀವಿ. ಆತ ಗಂಗೆಯ ಸನ್ನಿಧಿಗೆ ಬಂದು ಕೊಡ್ತಾ, ಗಂಗೆಯನ್ನೇ ಸೇವಿಸ್ಬೇಕಷ್ಟೇ. ಸಾವು ಹತ್ರ ಬಂದಾಗ ಶೃಂಗಿ ಅಂತ ಋಷಿಕುಮಾರ ಶಾಪ ಕೊಟ್ಟ ಪರೀಕ್ಷಿತ್ ರಾಜನಿಗೆ. ನಮ್ಮ ಅಪ್ಪನ ಕೊರಳಿಗೆ ಸತ್ತಾವ್ ಹಾಕಿದಾನಲ್ಲ, ಅವನಿಗೆ ಇನ್ನು 7ನೇ ದಿವಸಕ್ಕೆ ತಕ್ಷಕ ಸರ್ಪ ಬಂದು ಕಚ್ಚಲಿ, ಸಾವು ಬರಲಿ ಅಂತ ಶಾಪ ಹಾಕಿಬಿಟ್ಟ. ಗಾಯತ್ರಿ ಸಿದ್ಧಿ ಇದ್ದದ್ರಿಂದ ಶೃಂಗಿಗೆ ಅವನ ಬಾಯಲ್ಲಿ ಬರೋ ಮಾತು ಸತ್ಯ ಆಯ್ತು. ಹಾಗೆ ಆಯ್ತು. 7ನೇ ದಿವಸಕ್ಕೆ ತಕ್ಷಕ ಸರ್ಪ ಬಂದ, ಪರೀಕ್ಷಿತನಿಗೆ ಕಚ್ಚಿದ, ಅವನು ದೇಹ ಬಿಡೋ ಹಾಗಾಯ್ತು ಅಂತ ಕಥೆ ಹಾಗೆ ಇದೆ. ಅದನ್ನು ಯಾರು ತಡಿಲಿಲ್ಲ. ಗರ್ಭದಲ್ಲಿ ಬ್ರಹ್ಮಾಸ್ತ್ರ ಬಿಟ್ಟಾಗ ತಡಿಲಿ ಕೃಷ್ಣ ಬಂದಿದ್ದ ಗರ್ಭದ ಒಳಗೆ. ಹೊರ ಬಂದಾಗಲೂ ಕೃಷ್ಣನೇ ರಕ್ಷಣೆ ಮಾಡಿ ಬದುಕಿಸಿದ. ಅದೇ ಕೃಷ್ಣ ಪಾಂಡವರ ಸಂತತಿ ಇದು ಉಳಿಸ್ಬೇಕು ಅಂತ ಬದುಕಿಸಿದ ಕಥೆ ಇದೆ. ಅಲ್ಲೇ ವೇದವ್ಯಾಸರಿದ್ದಾರೆ. ಪರಶುರಾಮ ಬಂದಿದ್ದಾನೆ, ಅದೇ ಕೃಷ್ಣನೇ ವೇದವ್ಯಾಸ ಪರಶುರಾಮ. ಒಂದು ತಕ್ಷಕ ಸರ್ಪ, ಬ್ರಹ್ಮಾಸ್ತ್ರ ತಕ್ಷಕ ಸರ್ಪದೊಳಗೆ ಯಾವುದು ಬಹಳ ಬಲಿಷ್ಠ? ಬ್ರಹ್ಮಾಸ್ತ್ರ ಬಲಿಷ್ಠವೋ ತಕ್ಷಕ ಸರ್ಪ ಬಲಿಷ್ಠವೋ? ಬ್ರಹ್ಮಾಸ್ತ್ರವನ್ನೇ ತಡೆದ ಶ್ರೀಕೃಷ್ಣನಿಗೆ ತಕ್ಷಕನ್ ತಡೆಯೋದು ಎಷ್ಟೊತ್ತಿತ್ತು ಹೇಳಿ. ಆವಾಗ ರಕ್ಷಿಸಿದ ಭಗವಂತ ಈಗ ಯಾಕೆ ರಕ್ಷಿಸಲಿಲ್ಲ ಮರಣದಿಂದ? ಅದಕ್ಕೆ ಹಿರಿಯರು ಹೇಳ್ತಾರೆ, ಆವಾಗ ರಕ್ಷಣೆ ಮಾಡಿದ್ದು ಮುಂದೆ ಭಾಗವತ ಕೇಳಲಿಕ್ಕಿದ್ದಾನಲ್ಲ ಅಂತ ರಕ್ಷಣೆ ಮಾಡಿದ್ದಂತೆ. ಈಗ ರಕ್ಷಿಸದೇ ಇದ್ದದ್ದು, ಬದುಕಿಸದೇ ಇದ್ದದ್ದು ಯಾಕೆ? ಭಾಗವತ ಕೇಳೇ ಆಯ್ತಲ್ಲ, ಮತ್ತೆ ಭೂಮಿ ಮೇಲೆ ಅಂತ ಅವನನ್ನು ಬದುಕಿಸ್ಲಿಲ್ಲ ಅಂತ ಹೇಳ್ತಾರೆ. ಭಾಗವತ ಕೇಳಿದ ಮೇಲೆ ಭೂಮಿ ಮೇಲೆ ಬಹಳ ದಿನ ಇರೋದು ಬೇಕಿಲ್ಲ. ಕೇಳೋದಷ್ಟೇ ಅಲ್ಲ, ಭಾಗವತ ಮನನೂ ಮಾಡಿದ ಪರೀಕ್ಷಿತ ಅಂತ ಹಿರಿಯರು ಹೇಳ್ತಾರೆ. ಭಾಗವತ ಮನನ ಆಯಿತು, ಬೇರೆ ಯಾವುದ್ರ ಕಡೆ ಗಮನವೇ ಇಲ್ಲ ಪರೀಕ್ಷಿತನಿಗೆ. ರಾಜ್ಯಭಾರ ಎಲ್ಲ ಜನಮೇಜನಿಗೆ ಒಪ್ಪಿಸಿದ. ಹಾಗಾಗಿ ರಾಜ್ಯವನ್ನು ನೋಡಬೇಕು, ರಕ್ಷಣೆ ಮಾಡಬೇಕು, ಪ್ರಜೆಗಳ ಹಿತ ಕೇಳಬೇಕು ಅಂತಿಲ್ಲ. 7 ದಿವಸ ಉಪವಾಸ ಇದ್ದ. ಹಾಗಾಗಿ ಊಟದ ಆಹಾರದ ಚಿಂತೆ ಇಲ್ಲ. ಇಂದ್ರಿಯಗಳನ್ನು ಗೆದ್ದಿದ್ದ, ವಿರಕ್ತನೇ ಆಗಿದ್ದ. ಯಾವ ಇಂದ್ರಿಯಗಳು ಬಹಿರ್ಮುಖವಾಗ್ತಿರಲಿಲ್ಲ. ಆಸನ ಗೆದ್ದಿದ್ದ. ಆಸನ ಗೆಲ್ಲಬೇಕು ಮುಖ್ಯ. ಅಂದ್ರೆ ಭಗವಂತನ ಕಥೆ ಮನನ ಮಾಡ್ಲಿಕ್ಕೆ ಆಗ್ತದೆ. ಪರೀಕ್ಷೆ ಮಾಡಿ ನೋಡಿದ್ದಾರೆ ಹಿಂದಿನವರು. 4 ಯಾಮ. ಯಾವ ವ್ಯಕ್ತಿ ಒಂದಾಸನದಲ್ಲಿ ಕೂಡ್ತಾನೆ ಅವನಿಗೊಂದು ಸಿದ್ಧಿ ಆಗ್ತದೆ ಅಂತ ಯೋಗಶಾಸ್ತ್ರ ಹೇಳ್ತದೆ. ಆಸನ ಗೆದ್ದಿದ್ದ, ಇಂದ್ರಿಯಗಳನ್ನು ಬಹಿರ್ಮುಖ ಮಾಡಲಿಲ್ಲ. ಜಿತಾಸನೋ ಜಿತಶ್ವಾಸ ಜಿತೇಂದ್ರಿಯ ಅಂತ ಭಾಗವತದಲ್ಲೇ ಬರ್ತದೆ. ಪರೀಕ್ಷಿತ ಹಾಗೆ ಜಿತಾಸನನಾದ, ಜಿತೇಂದ್ರಿಯನಾಗಿದ್ದ, ಜಿತಶ್ವಾಸನಾಗಿದ್ದ. ದೇವರ ಕಥೆ ಕೇಳ್ತಾ ಕೇಳ್ತಾ ಅವನಿಗೆ ಹಸಿವೆ ನೀರಡಿಗೆ ಕಡೆ ಎಚ್ಚರನೇ ಇರ್ತಿರ್ಲಿಲ್ಲ. ಈ ಸ್ಥಿತಿ ತಲುಪಲಿ ಅಂತ ಭಾಗವತ ಅಪೇಕ್ಷೆ ಪಡ್ತದೆ ನಮ್ಮನ್ನು, ನಮ್ಮ ಬಗ್ಗೆ. ಪರೀಕ್ಷಿತ್ ರಾಜ ಗಂಗಾ ತೀರದಲ್ಲಿ ನಿರಶನ ವ್ರತ ಕೈಗೊಂಡು ಸಜ್ಜನರ ದರ್ಶನ, ಸಜ್ಜನರ ಸೇವೆ,
ಶುಕಮುನಿಗಳ ಬಾಯಲ್ಲಿ ಭಾಗವತ ಶ್ರವಣಕ್ಕಾಗಿ ಮೀಸಲಿಟ್ಬಿಟ್ಟ 7 ದಿನಗಳನ್ನ. ಪುರಾಣವನ್ನ ಹೇಳಿದ್ರು ಶುಕಮುನಿಗಳು, ಅದನ್ನು ಶ್ರವಣ ಮಾಡಿ ಕೃತಾರ್ಥನಾದ ಅಂತ ಬರ್ತದೆ. ನಾಳೆಯಿಂದ ಶುಕಾಚಾರ್ಯರು ಪುರಾಣ ಹೇಗೆ ಮುಂದುವರಿಸಿದ್ರು, ಅಲ್ಲಿ ಬಂದ ವಿಷಯಗಳೇನು ಅಂತ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.